baldness, back pain, migraine, arthritis, depression, sleep disorders, constipation, piles, fistula, obesity, kidney stones and varicose veins. Rich Care Homeopathy, Malleshwaram. Call 7411955955 7411055955. Rich Care Homeopathy Treatments. ನಮಸ್ಕಾರ ವೀಕ್ಷಕರೇ, ಶುಭ ಸಂಜೆ. ರಿಚ್ ಕೇರ್ ಹೋಮಿಯೋಪತಿ ಅರ್ಪಿಸುವ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮೈಗ್ರೇನ್ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತೀವಿ. ಮೈಗ್ರೇನ್ ಅಂತಂದ್ರೆ ಏನು, ಯಾವೆಲ್ಲ ಕಾರಣಗಳಿಂದ ಈ ಮೈಗ್ರೇನ್ ಬರುತ್ತೆ, ಇನ್ನು ಮೈಗ್ರೇನ್ ನ ಲಕ್ಷಣಗಳು ಏನಿರಬಹುದು. ಸಾಕಷ್ಟು ಜನ ತಲೆನೋವು ಬಂತು ಅಂತಂದ್ರೆ ಸಾಕು ಮೈಗ್ರೇನ್ ಇರ್ಬೋದು ಅಂತ ಯೋಚನೆ ಮಾಡ್ತಾರೆ. ಮೈಗ್ರೇನ್ಗೂ ತಲೆನೋವಿಗೂ ಏನಾದ್ರೂ ಸಂಬಂಧ ಇದೆಯಾ, ತಲೆನೋವೇ ಬೇರೆ ಅಥವಾ ಹೆಡೇಕ್ ಬೇರೆ, ಮೈಗ್ರೇನ್ ಬೇರೆ ಅಂತ ಕನ್ಸಿಡರ್ ಮಾಡ್ತಾರ? ಹೋಮಿಯೋಪತಿನಲ್ಲಿ ಈ ಮೈಗ್ರೇನ್ ಸಮಸ್ಯೆಗೆ ಯಾವ ರೀತಿ ಟ್ರೀಟ್ಮೆಂಟ್ಸ್ ನ ನೀಡ್ತಾರೆ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ರಿಚ್ ಕೇರ್ ಹೋಮಿಯೋಪತಿಯ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಪ್ರೀತಿ ಅವರು. ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಸೊ ಮೊದಲನೇದಾಗಿ ತಿಳಿಸ್ಕೊಡಿ, ಈ ಮೈಗ್ರೇನ್ ಅಂತಂದ್ರೆ ನೀವು ಯಾವ ರೀತಿ ಡಿಫೈನ್ ಮಾಡ್ತೀರಾ ಡಾಕ್ಟರ್? ಓಕೆ, ಸೊ ಯೂಶಲಿ ಏನು ಹೇಳ್ತೀವಿ, ಲೈಕ್ ಮೈಗ್ರೇನ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಸಿವಿಯರ್ ಫಾರ್ಮ್ ಆಫ್ ಹೆಡ್ಏಕ್. ಸೊ ವಿತ್ ಏನಂದ್ರೆ ಲೈಕ್ ಸೆನ್ಸರಿ ವಾರ್ನಿಂಗ್ ಸೈನ್ಸ್ ಅಂತ ಹೇಳುವಂಥದ್ದು. ಯೂಶಲಿ ಏನಾಗುತ್ತೆ, ಮೈಗ್ರೇನ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಪೇನ್ಫುಲ್ ಹೆಡ್ಏಕ್ ಇರುವಂಥದ್ದು ಕಾಮನ್ ಆಗಿರುತ್ತೆ. ಸೊ ಅದ್ರ ಜೊತೆಲಿ ನಾನು ಈಗ ಒಂದು ವರ್ಡ್ ಹೇಳಿದೆ, ಲೈಕ್ ಹೆಡ್ಏಕ್ ಅಕಂಪನೀಸ್ ವಿತ್ ಸೆನ್ಸರಿ ವಾರ್ನಿಂಗ್ ಸೈನ್ಸ್ ಅಂತ. ಸೊ ಈ ಸೆನ್ಸರಿ ವಾರ್ನಿಂಗ್ ಸೈನ್ಸ್ ಅಂತ ಹೇಳಿದ್ರೆ ಏನಾಗುತ್ತೆ, ಲೈಕ್ ವಿಷನ್ ಡಿಸ್ಟರ್ಬೆನ್ಸ್ ಇರೋವಂಥದ್ದು ಅಥವಾ ನಾಸಿಯಾ ಆಗುವಂಥದ್ದು ಇರ್ಬೋದು, ಸೊ ವಾಮಿಟಿಂಗ್ ಆಗುವಂಥದ್ದು ಇರ್ಬೋದು. ಸೊ ಇದೇನು ಹೇಳ್ತೀವಿ, ಇದು ನಾವು ಸೆನ್ಸರಿ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಇದು ಇದ್ದಾಗ ಏನಾಗುತ್ತೆ, ನಾವು ಅದನ್ನ ಯೂಶಲಿ ಲೈಕ್ ಮೈಗ್ರೇನ್ ಅಂತ ಯೂಶಲಿ ಡಿಫೈನ್ ಮಾಡೋವಂಥದ್ದು. ಇನ್ನು ಈ ಮೈಗ್ರೇನ್ ಮತ್ತೆ ಹೆಡ್ಏಕ್ ನ ಕನ್ಸಿಡರ್ ಮಾಡಿದ್ರೆ ಹೆಡ್ಏಕ್ ಅಂದ್ರೇನೆ ಬೇರೆನಾ, ಮೈಗ್ರೇನ್ ಅಂದ್ರೆ ಬೇರೆನಾ, ಡಿಫರೆನ್ಸ್ ಇದೆಯಾ ಇದೆರಡರ ಮಧ್ಯ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಓಕೆ, ಸೊ ಯೂಶಲಿ ಏನು ಹೇಳ್ತೀವಿ, ನಾವು ಎಷ್ಟೋ ಜನ ನೋಡ್ತಾ ಇರ್ತಾರೆ ಲೈಕ್ ಮೈಗ್ರೇನ್ ಅಥವಾ ಹೆಡ್ಏಕ್ ಅಂತ ಅಂದರೆ ಏನಂದರೆ ಎರಡೂ ತಲೆನೋವು ಅಂತ ಹೇಳಿ ಕೆಲವೊಂದು ಎಷ್ಟೋ ಜನರಲ್ಲಿ ಏನಂದರೆ ಅದೊಂದು ತಪ್ಪು ಕಲ್ಪನೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮೈಗ್ರೇನ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗ ಏನಾಗ್ತಾ ಇರುತ್ತೆ, ಇದರಲ್ಲಿ ಅಕಂಪನೀಸ್ ವಿತ್ ಸೆನ್ಸರಿ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಆದರೆ ನಾವಿಲ್ಲಿ ಹೆಡ್ಏಕ್ ಅಂತ ಸಪ್ರೇಟ್ ತೊಗೊಂಡಾಗ ಏನಾಗುತ್ತೆ, ಇಟ್ ಈಸ್ ಜಸ್ಟ್ ಅ ಸಿಂಪಲ್ ಫಾರ್ಮ್ ಆಫ್ ಹೆಡ್ಏಕ್ ಅಂತ ಹೇಳ್ಬೋದು. ಇದರಲ್ಲಿ ಏನಾಗ್ತಾ ಇರುತ್ತೆ, ನಾವು ವಿಷನ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಅಥವಾ ನಾನು ಆಗಲೇ ಹೇಳ್ದಂಗೆ ಈ ನಾಸಿಯಾ ಇರೋವಂಥದ್ದು, ವಾಮಿಟಿಂಗ್ ಇರೋವಂಥದ್ದು, ಇದೆಲ್ಲ ಏನಂದರೆ ಇದರಲ್ಲಿ ನಾವು ಹೆಡ್ಏಕಲ್ಲಿ ನಾವು ಕಾಣೋವಂಥದ್ದು ಇರೋದಿಲ್ಲ. ಸೊ ಬಟ್ ಏನಂದರೆ ಮೈಗ್ರೇನಲ್ಲಿ ಏನಾಗ್ತಾ ಇರುತ್ತೆ, ಈ ರೀತಿ ವಿಷನ್ ಡಿಸ್ಟರ್ಬೆನ್ಸ್ ಆಗೋವಂಥದ್ದು, ನಾಸಿಯಾ ಆಗೋವಂಥದ್ದು, ವಾಮಿಟಿಂಗ್ ಆಗೋವಂಥದ್ದೆಲ್ಲ ಏನಂದರೆ ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ. ಸೊ ಎಲ್ಲ ಹೆಡ್ಏಕು ಏನಂದರೆ ಮೈಗ್ರೇನ್ ಇರಲೇಬೇಕಂತ ಇಟ್ ಈಸ್ ನಾಟ್ ಕಂಪಲ್ಸರಿ. ಆದರೆ ಮೈಗ್ರೇನ್ ಇದ್ದಾಗ ಏನಾಗುತ್ತೆ, ಡೆಫಿನೆಟ್ಲಿ ಹೆಡ್ಏಕ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬೇಕು ಅಂತಂದ್ರೆ ನಮ್ಮ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಬಹುದು. ಇನ್ನು ಮೈಗ್ರೇನ್ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಇದ್ರ ಕುರಿತಾಗಿ ಪ್ರಶ್ನೆಗಳನ್ನ ಕೇಳಬೇಕಿದ್ದಲ್ಲಿ ಈ ಕೂಡಲೇ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ. ಇನ್ನು ಡಾಕ್ಟರ್ ಪ್ರೀತಿ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತದೆ, ಅಪಾಯಿಂಟ್ಮೆಂಟ್ ಫೋನ್ ನಂಬರು. ಆ ನಂಬರ್ಗೆ ನೀವು ಕಾಲ್ ಮಾಡಬಹುದು, ಅಪಾಯಿಂಟ್ಮೆಂಟ್ ತಗೊಳ್ಬಹುದು. ಮಲ್ಲೇಶ್ವರಂನಲ್ಲಿರುವಂತಹ ರಿಚ್ ಕೇರ್ ಹೋಮಿಯೋಪತಿ ಕ್ಲಿನಿಕ್ಗೆ ನೀವು ವಿಸಿಟ್ ಮಾಡಬಹುದು. ಇನ್ನು ಈ ಮೈಗ್ರೇನ್ ಬರೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದ್ರೆ ಏನೆಲ್ಲ ಕಾರಣಗಳಿಂದ ಮೈಗ್ರೇನ್ ಬರುತ್ತೆ ಅಂತ ಹೇಳ್ತೀರಾ ಡಾಕ್ಟರ್? ಓಕೆ, ಸೊ ಯೂಶಲಿ ಮೈಗ್ರೇನ್ ಅಂತ ಹೇಳಿದ್ರೆ ತುಂಬಾ ಹಲವಾರು ರೀತಿ ಕಾರಣ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಇದಕ್ಕೆ ಎಕ್ಸಾಕ್ಟ್ ಕಾಸ್ ಅಂತ ಹೇಳಬೇಕಾದ್ರೆ ನಾವು ಯೂಶಲಿ ಏನು ಹೇಳ್ತೀವಿ, ಅನ್ನೋನ್ ಅಂತಾನೆ ಹೇಳ್ತೀವಿ. ಎಕ್ಸಾಕ್ಟ್ ಇಂಥದ್ದೇ ಕಾಸಸ್ ಇಂದ ಬರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ನಾವು ಯೂಶಲಿ ಏನು ಹೇಳ್ತೀವಿ, ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಥವಾ ಮೇ ಬಿ ಪ್ರಾಬಬಲ್ ಕಾಸಸ್ ಅಂತ ನಾವು ಹೇಳ್ಬೋದು, ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಸೊ ಆ ಥರ ನೋಡ್ತಾ ಹೋಯ್ತು ಅಂದರೆ ಯೂಶಲಿ ಏನಾಗ್ತಾ ಇರುತ್ತೆ, ಎಸ್ಪೆಷಲಿ ಬ್ರೈನಲ್ಲಿ ನಮ್ಮದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಇರುತ್ತೆ. ಸೊ ಇದರಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಆದಾಗ ಏನಾಗುತ್ತೆ, ಈ ರೀತಿ ನರ್ವ್ಸ್ ವೀಕ್ನೆಸ್ ಆಗೋವಂಥದ್ರಿಂದ ಏನಾಗುತ್ತೆ, ಮೈಗ್ರೇನ್ ಪ್ರಾಬ್ಲಮ್ ಹೆಚ್ಚಾಗೋದು ಅದು ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಇನ್ನು ಅದ್ರ ಜೊತೆಲಿ ಲೈಕ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ನಾನು ಆಗಲೇ ಹೇಳಿದೆ. ಸೊ ಅದರಲ್ಲಿ ಅಂತ ತಗೊಂಡಾಗ ತುಂಬಾ ನಾವು ಈಗ ಸಪೋಸ್ ಲೈಕ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಅಂತಾನೆ ತಗೊಳ್ಬೋದು. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ಕಾರ್ಯಕ್ರಮದಲ್ಲಿ ಒಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಹಲೋ ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಮೇಡಮ್ ನಮ್ಮ ಹೆಸರು ರಾಜು ಅಂತ. ರಾಜು, ಯಾವರಿಂದ ಕಾಲ್ ಮಾಡ್ತಿದ್ರಾ? ಮೇಡಮ್ ಕೋಲಾರಿಂದ ಮೇಡಮ್. ಡಾಕ್ಟರ್ ಪ್ರೀತಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ ಸರ್ ನೇರವಾಗಿ. ಕುಡಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ಹಾ ನಮಸ್ತೆ ಸರ್, ಹೇಳಿ. ಮೇಡಮ್ ನಮ್ಮ ಹೆಸರು ರಾಜು ಅಂತ. ಓಕೆ ಮೇಡಮ್, ನಮ್ಗೆ ತಲೆನೋವು ತುಂಬಾ ದಿವಸದಿಂದ ಇದೆ.
ಓಕೆ. ಬಟ್ ಯಾವುದೇ ಹಾಸ್ಪಿಟ್ಲ್ಗೆ ಹೋದ್ರು ಸ್ವಲ್ಪ ಚೆಕ್ ಮಾಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಸ್ವಲ್ಪ ದಿವಸಕ್ಕೆ ವಾಸಿ ಆಗುತ್ತೆ ಅಷ್ಟೇ ಮೇಡಮ್. ಅದು ಓಕೆ. ಎಷ್ಟು ವರ್ಷದಿಂದ ಇದೆ ರಾಜು ಅವರೇ ತಮ್ಗೆ ಹೆಡ್ಏಕು? ಮೇಡಮ್ 1.5 ವರ್ಷದಿಂದ ಇದೆ ಮೇಡಮ್. 3 ವರ್ಷದಿಂದ ಇದೆ. ಓಕೆ. ಯಾವ ಸೈಡ್ ಹೆಡ್ಏಕ್ ಬರ್ತಾ ಇದೆ ನಿಮ್ಗೆ? ಮೇಡಮ್ ಫುಲ್ ತಲೆಲ್ಲ ಬರುತ್ತೆ ಮೇಡಮ್. ಫುಲ್ ತಲೆ ಎಲ್ಲ. ಸೊ ಸಿನ್ಸ್ ನಿಮ್ಗೆ 3 ಇಯರ್ಸ್ ಸ್ಟಾರ್ಟ್ ಆದಾಗಿಂದ ತಲೆ ಪೂರ್ತಿ ಬರ್ತಾ ಇದೆಯಾ ಅಥವಾ ಮುಂಚೆ ಒಂದ್ ಸೈಡ್ ಏನಾದ್ರು ಬಂದು ಈಗ ಪೂರಾ ತಲೆ ಬರ್ತಾ ಇರೋದು ನೋವು ಆ ತರ ಏನಾದ್ರು ಗಮನಿಸಿದೀರಾ ತಾವು? ಗಮನಿಸಿದೀನಿ ಮೇಡಮ್. ಈ ತರ ಏನಿಲ್ಲ, ಫುಲ್ ತಲೆ ಎಲ್ಲ ನೋವುತ್ತೆ. ಫುಲ್ ತಲೆ ಎಲ್ಲ ನೋವಾಗ್ತಾ ಇದೆ. ಓಕೆ. ಸೊ ಏನಾದ್ರೂ MRI ಅಥವಾ ಸ್ಕ್ಯಾನಿಂಗ್ ಏನಾದ್ರೂ ಮಾಡಿದೀರಾ? ಮಾಡ್ಸಿದ್ನಿ ಮೇಡಮ್. ಇಲ್ಲಿ ಹೊಸಕೋಟೆಯಲ್ಲಿ ಒಂದ್ಸರಿ ಮಾಡಿಸ್ದೆ. ಓಕೆ. ಅವ್ರು ಕರ್ನಾಟಕ ಕೊಟ್ಟಿದ್ದಾರೆ. ಸರಿ. ಬಟ್ ಜಸ್ಟ್ ನೋ ಯೂಸ್ ಮೇಡಮ್, ಏನು ಹಾಕೋಬೇಕಷ್ಟೇ. ಓಕೆ. ಬಿಟ್ಟು ಬಿಟ್ಟು ಬರುತ್ತೆ ಮೇಡಮ್. ಬಿಟ್ಟು ಬಿಟ್ಟು ಬರ್ತಾ ಇದೆ. ಸೊ ಯೂಶಲಿ ಯಾವ್ದೆಲ್ಲ ಕಾರಣಕ್ಕೆ ಬರ್ತಾ ಇದೆ ಅಂತ ನೀವೇನಾದ್ರೂ ಅಬ್ಸರ್ವ್ ಮಾಡಿದೀರಾ? ಅಂದ್ರೆ ಏನಾದ್ರೂ ಬಿಸಿಲಿಗೆ ಹೋದ್ರಾಗ ಹೆಚ್ಚಾಗುವಂಥದ್ದು ಅಥವಾ ಟ್ರಾವೆಲಿಂಗ್ ಮಾಡಿದಾಗ ಹೆಚ್ಚಾಗುವಂಥದ್ದು ಆ ಥರ ಏನಾದ್ರೂ ಗಮನಿಸಿದೀರಾ? ಅಥವಾ ಟೆನ್ಷನಿಗೆ ಏನಾದ್ರೂ ಹೆಚ್ಚಾಗೋದು ಆ ಥರ ಏನಾದ್ರೂ? ಓಕೆ, ಬಹುಶಃ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ. ನೇರವಾಗಿ ನೀವು ಬರ್ಬೋದು ನಮ್ಮ ರಿಚ್ ಕೇರ್ ಹೋಮಿಯೋಪತಿಗೆ. ಸೊ ಖಂಡಿತವಾಗ್ಲೂ ಉತ್ತಮವಾಗಿರುವಂತಹ ಹೋಮಿಯೋಪತಿ ಚಿಕಿತ್ಸೆ ಸಿಗುತ್ತೆ. ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಹಲೋ. ಹಲೋ ಮೇಡಮ್. ನಮಸ್ಕಾರ. ಹೇಳಿ ಸರ್, ಯಾರು ಮಾತಾಡ್ತಿರೋದು? ಸರ್ ಮಾದೇಸ್ವಾಮಿ ಅಂತ ಮೇಡಮ್. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ನಾವು ನಂಜನಗೂಡು ತಾಲೂಕಿನಿಂದ. ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ ನೇರವಾಗಿ. ಓಕೆ ಮೇಡಮ್. ಹಲೋ. ಹಲೋ ಹೇಳಿ ಮೇಡಮ್. ಏನ್ ಪ್ರಾಬ್ಲಮ್ ಇದೆ ತಮ್ಗೆ? ಹೆಡ್ಏಕ್ ಇದೆಯಾ? ಮೇಡಮ್ ತರ ಏನು ಫುಲ್ ಒಂಥರ ಆಗ ಸುಮಾರು ದಿನಕ್ಕೆ ಒಂಥರ ಕಣ್ಣು ಮಂಜಾಗುತ್ತೆ. ಓಕೆ. ಎಷ್ಟು ವರ್ಷದಿಂದ ಇದೆ ತಮ್ಗೆ ಈ ತರ? ಮೇಡಮ್ ಒಂದ್ 2-3 ವರ್ಷದಿಂದ ಮೇಡಮ್. 2-3 ವರ್ಷದಿಂದ ಇದೆ. ಓಕೆ. ನಿಮಗ್ ಬಲ್ಭಾಗದಲ್ಲಿ ತುಂಬಾ ತಲೆನೋವಾಗುತ್ತಾ ಅಥವಾ ಎಡಭಾಗದಲ್ಲಿ ತಲೆನೋವು ಬರುತ್ತಾ? ಯಾವ ಭಾಗದಲ್ಲಿ ಹೆಚ್ಚು ನೋವು ಕಾಣಿಸ್ಕೊಳ್ತಾ ಇದೆ? ಮೇಡಮ್ ಬಲಭಾಗ ಮೇಡಮ್. ಬಲ್ಭಾಗದಲ್ಲಿ. ಓಕೆ. ಅದ್ರ ಜೊತೆಲಿ ಈ ವಾಮಿಟಿಂಗ್ ಆಗುವಂಥದ್ದು ಅಥವಾ ವಾಂತಿ ಬರೋ ತರ ಫೀಲ್ ಆಗುವಂಥದ್ದು ಆ ತರ ಏನಾದ್ರೂ ಸಮಸ್ಯೆಗಳಿದ್ಯಾ? ಇಲ್ಲ ಮೇಡಮ್, ಆ ತರ ಏನೂ ಇಲ್ಲ. ತಲೆನೋವು ಬತ್ತಾ ಒಂಥರ ಕಣ್ಣು ಒಂಥರ ಮಂಜಾಗ ಒಂಥರ ನೋವು ಬತ್ತಷ್ಟೇ. ಓಕೆ. ಸೊ ಆ ತಲೆನೋವು ಯಾವ ಟೈಮಲ್ಲಿ ಹೆಚ್ಚಾಗುತ್ತೆ? ಅಂದ್ರೆ ಬಿಸಿಲಿಗೆ ಹೋದಾಗ ಹೆಚ್ಚಾಗುವಂಥದ್ದು ಅಥವಾ ಊಟದಲ್ಲಿ ಏನಾದ್ರೂ ವ್ಯತ್ಯಾಸ ಆದಾಗ ಹೆಚ್ಚಾಗುವಂಥದ್ದು ಆ ತರ ಏನಾದ್ರೂ ನೀವು ಗಮನಿಸಿದೀರಾ? ಇಲ್ಲ ಮೇಡಮ್, ನೈಟ್ ಟೈಮ್ ಮೇಡಮ್. ಅದು ನೈಟ್ ಟೈಮ್ ಒಂದ್ ಸ್ವಲ್ಪ ನೋಯಿತ್ತೆ ನೈಟ್ ಟೈಮ್ ಮೇಡಮ್. ಓಕೆ ಓಕೆ. ನೈಟ್ ಟೈಮ್ ನೋವಾಗ್ತಾ ಇದೆ. ಸೊ ನೀವು ನಿದ್ದೆ ಏನಾದ್ರೂ ಚೆನ್ನಾಗಿ ಮಾಡಿಲ್ಲ ಅಂದಾಗ ನೋವು ಹೆಚ್ಚಾಗೋದು, ನಿದ್ದೆ ಮಾಡಿದ್ರೆ ನೋವು. ಓಕೆ. ನೋವು ಕಮ್ಮಿ ಆಗುತ್ತೆ, ನಿದ್ದೆ ಮಾಡಿಲ್ಲ ಅಂದ್ರೆ ಹಂಗ ಆಗುತ್ತೆ ಮೇಡಮ್. ಓಕೆ. ಸೊ ಇದೇನ್ ಹೇಳ್ತೀವಿ ನಾವು ಮೈಗ್ರೇನ್ ಅಂತ ಹೇಳ್ತೀವಿ. ಸೊ ನಿಮ್ದು ಏನಂದ್ರೆ ನಿದ್ದೆ ಡಿಸ್ಟರ್ಬೆನ್ಸ್ ಆದಾಗ ಕೂಡ ಏನಾಗ್ತಾ ಇದೆ, ಪೇನ್ ಬರ್ತಾ ಇದೆ. ಓಕೆ. ನಿಮ್ದು ಬಾಡಿಗೆ ಸ್ವಲ್ಪ ರೆಸ್ಟ್ ನೆಸೆಸಿಟಿ ಇದೆ ಅಂತ ಹೇಳ್ಬೋದು. ಓಕೆ. ಸೊ ಏನಾದ್ರೂ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ತಾವ್ ಅದಕ್ಕೆ? ಇಲ್ಲ ಮೇಡಮ್, ಏನಿಲ್ಲ ಮೇಡಮ್. ಏನು ತಗೊಳ್ತಾ ಇಲ್ಲ, ಯಾಕಂದ್ರೆ ಈಗ ಆಲ್ರೆಡಿ 2 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ. ಓಕೆ. ಅದು ಹೀಗೆ ಡಿಲೇ ಮಾಡ್ತು ಅಂದ್ರೆ ಏನಾಗುತ್ತೆ, ಮುಂದೆ ಇನ್ನು ಅದರಿಂದ ಕಾಂಪ್ಲಿಕೇಶನ್ಸ್ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ದು ಏನಾದ್ರೂ ಈಗ ಆಲ್ರೆಡಿ ನೀವು ರಿಪೋರ್ಟ್ಸ್ ಏನಾದ್ರೂ ಮಾಡಿಸಿತ್ತು ಅಂದ್ರೆ ತಗೊಂಡು ಏನಂದ್ರೆ ಒಂದ್ಸಲ ಕ್ಲಿನಿಕ್ಗೆ ಭೇಟಿ ಆದ್ರೆ ಏನಂದ್ರೆ ನಿಮ್ಗೆ ಇದಕ್ಕೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ. ಓಕೆ ಮೇಡಮ್, ಆಯ್ತು ಮೇಡಮ್. ಓಕೆ. ಮೇಡಮ್ ಓಕೆ, ನೀವು ನೇರವಾಗಿ ಬಂದು ಡಾಕ್ಟರ್ ಪ್ರೀತಿ ಅವ್ರನ್ನ ಭೇಟಿ ಮಾಡಬಹುದು ನಮ್ಮ ರಿಚ್ ಕೇರ್ ಹೋಮಿಯೋಪತಿನಲ್ಲಿ. ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಹಲೋ. ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಹಲೋ. ತಮ್ಮ ಹೆಸರುಮಾ? ಶಿವಮ್ಮ ಅಂತ. ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ ಶಿವಮ್ಮ. ಹಲೋ ಮೇಡಮ್. ಹಲೋ. ಹಲೋ ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿ. ಒಂದೇ ಸರ್ ತಲೆನೋವು ಬರುತ್ತೆ ಮೇಡಮ್. ಓಕೆ. ಎಷ್ಟು ವರ್ಷದಿಂದ ಇದೆ ಅಮ್ಮ ನಿಮ್ಗೆ ತಲೆನೋವು? 15 ವರ್ಷದಿಂದಾನು ಇದೆ. 15 ವರ್ಷದಿಂದ ಇದೆ. ಓಕೆ. ಲೈಕ್ ಯಾವ ಸೈಡ್ ತುಂಬಾ ಹೆಚ್ಚು ನೋವು ಬರುತ್ತೆ ಅಮ್ಮ ತಮ್ಗೆ? ಜಾಸ್ತಿ ಎಡಗಡೆ ಸೈಡ್ ಮೇಡಮ್. ಎಡಗಡೆ ಸೈಡ್ ನೋವು ಬರುತ್ತೆ. ಓಕೆ. ಬರೀ ಎಡಗಡೆ ಸೈಡ್ ತಲೆನೋವು ಅಷ್ಟೇ ಬರುತ್ತಾ ಅಥವಾ ಎಡಭಾಗ ಪೂರ ಏನಾದ್ರೂ ನೋವು ಬರೋದು, ಬಾಡಿ ವೀಕ್ನೆಸ್ ಇರೋದು ಆ ತರ ಏನಾದ್ರೂ ಅಬ್ಸರ್ವ್ ಮಾಡಿದೀರಮ್ಮ? ಹೌದು ಮೇಡಮ್. ಒಂದ್ ಸೈಡ್ ಬರುತ್ತೆ. ಒಂದೊಂದ್ಸಲಿ 1 ವಾರ ಬಿಟ್ಕೊಂಡು ಬಲಗಡೆ ಸೈಡ್ ಬಂದ್ಬಿಡುತ್ತೆ. ಓಕೆ. ಸೊ ಬಂದ್ರೆ ಎಷ್ಟು ಗಂಟೆಗಳ ಕಾಲ ಅಥವಾ ಎಷ್ಟು ದಿನಗಳ ಕಾಲ ನೋವು ಹಾಗೆ ಇರುತ್ತೆ ಅಮ್ಮ? ಹಂಗೆ ಇರುತ್ತೆ ಮೇಡಮ್, ತಡ್ಕೊಳಕ್ ಆಗಲ್ಲ ನನ್ಗೆ. ಓಕೆ ಓಕೆ. ಸೊ ಅದ್ರ ಜೊತೆಲಿ ಏನಾದ್ರೂ ಈ ವಾಂತಿ ಆಗೋ ತರ ಅಥವಾ ವಾಮಿಟ್ ಆದ್ರೆ ತಲೆನೋವು ಕಡಿಮೆ ಆಗೋದು ಆ ತರ ಏನಾದ್ರೂ ಗಮನಿಸಿದೀರಾ? ವಾಂತಿ ಆಗುತ್ತೆ. ಕೈ ಕಾಲೆಲ್ಲ ನಡ್ಗೋ ತರ ಆಗುತ್ತೆ. ಓಕೆ. ವಾಂತಿ ಆದ್ಮೇಲೆ ಏನಾದ್ರೂ ತಲೆನೋವು ಕಡಿಮೆ ಆಗುತ್ತಮ್ಮ? ಇಲ್ಲ ಮೇಡಮ್, ಆಗಲ್ಲ. ಆಗಲ್ಲ. ಓಕೆ. ಸೊ ಇದೇನಂದ್ರೆ ಮೈಗ್ರೇನ್ ಅಂತ ಹೇಳ್ತೀವಿ. ಓಕೆ. ಸೊ ನಿಮ್ದು ಇದಕ್ಕೆ ಏನಾದ್ರೂ ಟೆಸ್ಟ್ಗಳೇನಾದ್ರೂ ಮಾಡಿಸಿದೀರಾ? ಇಲ್ಲ ಮೇಡಮ್. ಏನು ಸ್ಕ್ಯಾನಿಂಗು MRI ಆ ಥರದ್ದೆಲ್ಲ ಏನು ಮಾಡಿಸಿಲ್ಲ ಅಲ್ವಾ? ಓಕೆ. ಏನಾದ್ರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ತಾವು? ಅದೇ ಒಂದ್ ತಲೆನೋವು ಓಕೆ ಓಕೆ.
ಸರಿ ಅಮ್ಮ, ನಿಮ್ಗೆ ಏನಂದ್ರೆ ಇದು ಮೈಗ್ರೇನ್ ಇದೆ, ತುಂಬಾ ವರ್ಷದಿಂದ ಇರೋದ್ರಿಂದ ಏನಂದ್ರೆ ಅದಕ್ಕೆ ಸರಿಯಾದ ರೀತಿ ಟೈಮ್ ಮೆಡಿಸಿನ್ಸ್ ತಗೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಓಕೆ, ಇಲ್ಲಾಂದ್ರೆ ಅದು ಹಾಗೆ ಬಿಟ್ರೆ ಏನಾಗುತ್ತೆ, ಮುಂದೆ ನಿಮಗೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರ್ಬೋದು, ಡಿಪ್ರೆಷನ್ ಆಗುವಂಥದ್ದು ಇರ್ಬೋದು. ಆ ಥರ ಏನಂದ್ರೆ ಕಾಂಪ್ಲಿಕೇಶನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದಕ್ಕೂ ನೀವು ಇನಿಷಿಯಲ್ ಸ್ಟೇಜಲ್ಲೇ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ ಅಂತ ಹೇಳ್ಬೋದಮ್ಮ. ಓಕೆ, ಧನ್ಯವಾದಗಳು ಮಾ ಕಾಲ್ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ವೆಯ್ಟ್ ಮಾಡ್ತಿದ್ದಾರೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಅರ್ಪಿತಾ ಅಂತ ಕೊಡ್ಲಿನಿಂದ. ಮಾತಾಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ ಅರ್ಪಿತಾ. ಹಲೋ ಮೇಡಮ್. ಹಾ, ನಮಸ್ತೆ ಅರ್ಪಿತಾ ಅವರೇ. ಮೇಡಮ್, ನನಗೆ 3 ಇಯರಿಂದ ತುಂಬಾ ತಲೆನೋವು ಮೇಡಮ್. 3 ಇಯರ್ಸ್ ಇಂದ ಇದೆಯಾ? ಹೌದು ಮೇಡಮ್. ಓಕೆ, ಯಾವ ಸೈಡ್ ತುಂಬಾ ಹೆಚ್ಚು ನೋವು ಬರುತ್ತೆ ಅಮ್ಮ? ಫುಲ್ಲು ಮೇಡಮ್, ತಲೆ ಬ್ಯಾಕ್ ಸೈಡ್ ಇಂದ ಫುಲ್ ಕಿವಿ, ಕೆನ್ನೆ ಎಲ್ಲ ಫುಲ್ ನೋವು ಬರುತ್ತೆ. ಓಕೆ ಓಕೆ, ಮನೇಲಿ ಯಾರಿಗಾದ್ರೂ ಇದೆಯಾ ಈ ತರ ತಲೆನೋವು? ಇಲ್ಲ ಮೇಡಮ್, ಒಬ್ಬಳಿಗೆ ಬಂದಿದೆ. ಓಕೆ, ಸೊ ಯಾವ ಟೈಮಲ್ಲಿ ಇದೆಲ್ಲ ನೋವು ಹೆಚ್ಚಾಗುತ್ತೆ ಅಮ್ಮ? ಏನಾದ್ರೂ ನೀವು ಗಮನಿಸಿದ್ದೀರಾ? ಮಾರ್ನಿಂಗ್ ತುಂಬಾ ಇರುತ್ತೆ, ಮತ್ತೆ ಮತ್ತೆ ಕಮ್ಮಿ ಆಗ್ತಾ ಬರುತ್ತೆ, ಮತ್ತೆ ಪುನಃ ಶುರು ಆಗುತ್ತೆ. ಓಕೆ, ಸೊ ಆ ಟೈಮಲ್ಲಿ ಏನಾದ್ರೂ ವಾಮಿಟಿಂಗ್ ಸೆನ್ಸೇಷನ್ನು ಅಥವಾ ನಿದ್ದೆಗೆ ತುಂಬಾ ತೊಂದರೆ ಆಗುವಂಥದ್ದು ಆ ಥರ ಏನಾದ್ರೂ ತೊಂದರೆಗಳು ಕಾಣ್ತಾ ಇದೆಯಾ ನಿಮಗೆ? ತುಂಬಾ ಚೇಂಜ್ ಆಗುತ್ತೆ ಮೇಡಮ್. ಓಕೆ, ವಾಮಿಟಿಂಗ್ ಆಯ್ತು ಅಂದ್ರೆ ಏನಾದ್ರೂ ತಲೆನೋವು ಕಡಿಮೆ ಆಗ್ತಾ ಇದೆಯಮ್ಮ ತಮಗೆ? ವಾಮಿಟ್ ಆಗ್ತಾ ಇಲ್ಲ. ಓಕೆ, ಸೊ ಅದೇನಂದ್ರೆ ಸ್ವಲ್ಪ ಲೈಟಾಗಿ ಮೈಗ್ರೇನ್ ತರ ಇದೆ ನಿಮ್ದು ಸಿಂಪ್ಟಮ್ಸು. ಓಕೆ, ನೀವು ಒಂದ್ಸಲ ಕ್ಲಿನಿಕ್ಕಿಗೆ ಬಂದ್ರೆ ಏನಾಗುತ್ತೆ ಅಮ್ಮ, ನಿಮ್ದು ಅದು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡು ನಿಮಗೆ ಯಾವ ರೀತಿ ಹೆಡ್ಡೇಕ್ ಆಗ್ತಾ ಇದೆ, ಸೊ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟು, ಸ್ವಲ್ಪ ಏನಂದ್ರೆ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ಅದನ್ನ ಮಾಡ್ಕೊಳ್ತು ಅಂದ್ರೆ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಅಮ್ಮ. ಓಕೆ, ಧನ್ಯವಾದಗಳು ಅರ್ಪಿತಾ ಕರೆ ಮಾಡಿದ್ದಕ್ಕೆ. ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಪ್ರೀತಿ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ನಮ್ಮ ರಿಚ್ ಕೇರ್ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೊಳ್ಬೇಕಾಗತ್ತೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಾವು ಅಂಬಿಕಾ ಅಂತ. ಅಂಬಿಕಾ, ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ, ಏನ್ ಸಮಸ್ಯೆ ಇದೆ ತಿಳಿಸಿ ನೇರವಾಗಿ. ಓಕೆ. ಹಲೋ ಹಲೋ, ನಮಸ್ತೆ ಮೇಡಮ್. ಹಾ, ನಮಸ್ತೆ ಅಂಬಿಕಾ ಅವರೇ, ಹೇಳಿ. ನಮ್ಗೆ ತಲೆನೋವು ಇದೆ ಮೇಡಮ್, ನನಗೆ 10 ವರ್ಷದಿಂದ ಇದೆ. ಓಕೆ. ಅಂದ್ರೆ ನಮ್ಗೆ ಈ ಮೆದುಳು ಇದೆಯಲ್ಲ ಮೇಡಮ್, ಮೇಲ್ಗಡೆ ಅಲ್ಲಿ ತಲೆನೋವು ಬರುತ್ತೆ ಟ್ರಾವೆಲ್ ಮಾಡಿದ್ರೆ. ಓಕೆ. ಆಮೇಲೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ರೆ, ಹೆಚ್ಚಿಗೆ ಗಾಳಿಲಿ ಓಡಾಡಿದ್ರೆ ಆತರ ಆಗುತ್ತೆ. ಸ್ಕ್ಯಾನಿಂಗ್ ಮಾಡ್ಸಿದ್ವಿ. ಓಕೆ. ಆಮೇಲೆ ನಿಮಾನ್ಸ್ ಅಲ್ಲೆಲ್ಲ ತೋರ್ಸಿದೀವಿ 10 ವರ್ಷದಿಂದನು. ಸರಿ ಸರಿ. ಅದಕ್ಕೆ ಏನು ವಾಸನೆ ಆಗ್ತಿಲ್ಲ ಮೇಡಮ್. ನನಗೂ ಟ್ಯಾಬ್ಲೆಟ್ ತಗೊಂಡ್ ತುಂಬಾ ಬೇಜಾರಾಗ್ಬಿಟ್ಟು ಇವಾಗ ಏನು ತಗೊಂತಾ ಇಲ್ಲ. ಇಲ್ಲಮ್ಮ, ನೀವು ಅಷ್ಟೊಂದು ನಿರಾಶೆ ಆಗುವಂತ ಅವಶ್ಯಕತೆ ಇಲ್ಲ. ಓಕೆ, ಇದಕ್ಕೆ ಏನಂದ್ರೆ ಹೋಮಿಯೋಪತಿಯಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಟ್ರೀಟ್ಮೆಂಟ್ ಸಿಗುತ್ತೆ. ಓಕೆ, ನೀವು ಇವಾಗ ತಲೆಯಲ್ಲಿ ನೆತ್ತಿ ಮೇಲೆ ತುಂಬಾ ತಲೆ ಕೂದಲೆಲ್ಲ ಉದ್ರಿದೆ ಮೇಡಮ್. ಓಕೆ ಓಕೆ, ಸೊ ನಿಮ್ದು ಏಜ್ ಎಷ್ಟಾಗಿದೆ ಅಮ್ಮ? 40 years. 40 years ಆಗಿದೆ. ನಿಮ್ದು ಡೇಟ್ ಸ್ಟಾಪ್ ಆಗಿದ್ಯಾ? ಮೇಡಮ್, ಒಂದ್ ಪಾಪು ಇದೆ. ಓಕೆ. ಅಂದ್ರೆ ನಾನು ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಇರೋದು. ಓಕೆ. ಮಗನ್ಗೆ ಇವಾಗ 13 ವರ್ಷ. ಓಕೆ ಓಕೆ, ತೊಂದರೆ ಇಲ್ಲ ಅಮ್ಮ. ಯೂಶುವಲಿ ಏನಾಗ್ತಾ ಇರುತ್ತೆ, ಇದು ನಾವು 40 years ಅಂತ ಹೇಳಿದ್ರೆ ಮೆನೋಪಾಸ್ ಟೈಮ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಡೇಟ್ ಸ್ಟಾಪ್ ಆಗೋ ನಿಲ್ಲಕ್ಕೆ ಬರೋಂತ ಹತ್ರದ ಸ್ಟೇಜ್ ಅಂತ ಹೇಳ್ಬೋದು. ಸೊ ಈ ಟೈಮಲ್ಲಿ ಏನಾಗ್ತಾ ಇರುತ್ತೆ, ಬಾಡಿಯಲ್ಲಿ ತುಂಬಾ ಹಾರ್ಮೋನ್ಸ್ ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ. ಓಕೆ, ಅದರಿಂದ ಕೂಡ ಏನಾಗುತ್ತೆ, ನಿಮ್ದು ಹೆಡ್ಡೇಕು ಹೆಚ್ಚಾಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೀವು ಒಂದ್ಸಲ ಕ್ಲಿನಿಕ್ಕಿಗೆ ಬಂತಂದ್ರೆ ಏನಂದ್ರೆ ನಿಮ್ದು ಡೀಟೇಲ್ಸ್ ಹಿಸ್ಟ್ರಿ ಎಲ್ಲ ತಗೊಂಡು ಏನಂದ್ರೆ ನಿಮ್ಗೆ ಕರೆಕ್ಟಾಗಿ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಏನಾಗುತ್ತೆ, ಡೆಫಿನೆಟ್ಲಿ ನಿಮ್ಗೆ ಸಂಪೂರ್ಣವಾಗಿ ಹೋಗುತ್ತೆ. ಮತ್ತೆ ನೀವು ಲೈಫ್ ಲಾಂಗ್ ಈ ರೀತಿ ಮೆಡಿಸಿನ್ಸ್ ತಗೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ. ನೀವು ನಿಮ್ಮ ಹತ್ರ ಇರೋ ರಿಪೋರ್ಟ್ಸ್ ಎಲ್ಲ ತಗೊಂಡು ಒಂದ್ಸಲ ಬಂದು ಭೇಟಿ ಮಾಡಿ ಅಮ್ಮ, ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಸೊ ನಿಮ್ದು ಏನೆಲ್ಲ ರಿಪೋರ್ಟ್ಸ್ ಮಾಡ್ತಿದ್ದೀರಾ ಈ ಸಮಸ್ಯೆಗೆ, ಖಂಡಿತವಾಗೂ ರಿಪೋರ್ಟ್ಸ್ ಎಲ್ಲ ತಗೊಂಡು ನೇರವಾಗಿ ನಮ್ಮ ರಿಚ್ ಕೇರ್ ಹೋಮಿಯೋಪತಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ. ಡಾಕ್ಟರ್ ಪ್ರೀತಿ ಅವರು ಇರ್ತಾರೆ, ಯಾವ ರೀತಿಯ ಟ್ರೀಟ್ಮೆಂಟ್ಸ್ ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಮಗೆ ತಿಳಿಸ್ಕೊಡ್ತಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್, ವೆಂಕಟೇಶ್ ಅಂತ. ಯಾವರಿಂದ ಕಾಲ್ ಮಾಡ್ತಿದ್ರಾ ವೆಂಕಟೇಶ್? ಮೇಡಮ್, ಬೆಂಗಳೂರಿಂದ, ಶ್ರೀರಾಮ್ಪುರದಿಂದ. ಮಾತಾಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ಬೋದು. ಹಲೋ ಹಲೋ ಹಲೋ, ನಮಸ್ತೆ. ವೆಂಕಟೇಶ್ ಅಂತ ಮೇಡಮ್. ಓಕೆ, ಹೇಳಿ ವೆಂಕಟೇಶ್ ಅವರೇ. ಮೇಡಮ್, ನನಗೆ ಅವಾಗ ಬೆಳಗ್ಗೆ ಎದ್ದೊಳಗ ಮೈಗ್ರೇನ್ ಇದೆ ಅಂತ ಹೇಳಿದ್ರು. ಸ್ಕ್ಯಾನಿಂಗ್ ಮಾಡಿದ್ರೆ ಎಲ್ಲ ನಾರ್ಮಲ್ ಬರ್ತಾ ಇದೆ. ಓಕೆ. ತಲೆನೋವು ಇದ್ದಕ್ಕಿದಂಗೆ ಸಿಕ್ಕಾಪಟ್ಟೆ ತಲೆನೋವು, ಒಂದ್ ಸೈಡ್ 2 ಸೈಡ್ ಬರುತ್ತೆ. ಓಕೆ. ಆಮೇಲೆ
ಮೈಕ್ರೋಜಿನ್ ಒಂದ್ ಮಾತ್ರೆ ತಗೊಂತಾ ಇದೀನಿ. ಓಕೆ ಓಕೆ. ಹಾ, ಡೈನೋಫರ್ ಇಂಜೆಕ್ಷನ್ ತಗೊಂತಾ ಇದೀನಿ ಮೇಡಮ್. ಅದ್ ತಗೊಂಡ್ರು ಇವಾಗ ಕಮ್ಮಿ ಆಗ್ತಾ ಇಲ್ಲ. ಓಕೆ. ಊಟ ಎಲ್ಲ ಸರಿಯಾಗಿ ಟೈಮ್ ಟು ಟೈಮ್ ಪ್ರಾಪರ್ ಊಟ ಎಲ್ಲ ಆಗ್ತಾ ಇದೆಯಾ ತಮ್ದು? ಊಟ ಎಲ್ಲ ಮಾಡ್ತಾ ಇದೀನಿ ಮೇಡಮ್. ನೈಟ್ ಆದ್ರೆ ನಿದ್ದೆನೆ ಬರಲ್ಲ. ಓಕೆ. ಸೊ ನಿಮ್ದು ಒಂದೇ ಸೈಡ್ ಹೆಡ್ಏಕ್ ಬರ್ತಾ ಇದೆಯಾ ಅಥವಾ ತಲೆ ಪೂರಾ ಹೆಡ್? ಮೇಡಮ್ ಈ ಕಡೆ ಮಲಗರೆ ಈ ಕಡೆ ಬರುತ್ತೆ, ಈ ಕಡೆ ಮಲಗರೆ ಈ ಕಡೆ ಬರುತ್ತೆ. ಓಕೆ. ಸೊ ಯೂಶಲಿ ಇದೇನಂತ ಹೇಳ್ತೀವಿ ನಾವು, ಹೆಡ್ಏಕ್ ಅಲ್ಲಿ ತುಂಬಾ ಟೈಪ್ಸ್ ಆಫ್ ಹೆಡ್ಏಕ್ಸ್ ಇರುತ್ತೆ ಅಂತ ಹೇಳ್ಬೋದು. ಕೆಲವೊಬ್ರಿಗೆ ಏನಂದ್ರೆ ಟೆನ್ಷನ್ ಇಂದ ಬರ್ತಾ ಇರುತ್ತೆ, ಕೆಲವೊಬ್ರಿಗೆ ಕ್ಲಸ್ಟರ್ ಹೆಡ್ಏಕ್ ಅಂತ ಹೇಳ್ತೀವಿ, ಅಂದ್ರೆ ಒಂದೇ ಭಾಗದಲ್ಲಿ ಬರೋಂಥದ್ದು ಹೆಡ್ಏಕ್ ಇರುತ್ತೆ. ಓಕೆ. ಸೊ ಕೆಲವೊಬ್ರಿಗೆ ಏನಂದ್ರೆ ಗ್ಯಾಸ್ಟ್ರಿಕ್ ಇಂದ ಹೆಡ್ಏಕ್ ಕೂಡ ಹೆಚ್ಚಾಗ್ತಾ ಇರುತ್ತೆ. ಸೊ ನಿಮ್ದು ಈ ತರ ಏನಾದ್ರು ಗ್ಯಾಸ್ಟ್ರಿಕ್ ಇಂದ ಬರ್ತಿದೆ ಅಂದ್ರೆ ಊಟ ತಿಂಡಿಯಲ್ಲೆಲ್ಲ ಸ್ವಲ್ಪ ಏನಂದ್ರೆ ಕರೆಕ್ಟ್ ಟೈಮ್ ಟು ಟೈಮ್ ಮಾಡೋ ಅಂತದೆಲ್ಲ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ. ಸೊ ವಾಮಿಟಿಂಗ್ ಏನಾದ್ರು ಬರೋದು ಸಾಧ್ಯತೆ ಆಗ್ತಾ ಇರುತ್ತಾ ನಿಮ್ಗೆ? ಆ ತರ ಎಲ್ಲ ಏನಿಲ್ಲ, ಇದ್ದಕ್ಕಿದ್ದಂಗೆ ಚೆಚ್ಕೊಳ್ಳೋ ತರ ಬರುತ್ತೆ. ಓಕೆ ಓಕೆ. ಸೊ ಅದ್ ಏನಾಗುತ್ತೆ, ಯೂಶಲಿ ಈ ಕ್ಲಸ್ಟರ್ ಹೆಡ್ಏಕ್ ಅಂತ ತಗೊಂಡಾಗೂ ಕೂಡ ಏನಂದ್ರೆ ಪೇನ್ಸ್ ಎಲ್ಲ ತುಂಬಾ ಸಿವಿಯರ್ ಆಗಿರುತ್ತೆ. ಓಕೆ. ಸೊ ನೀವು ಈಗ ಏನಾದ್ರು ಆಲ್ರೆಡಿ ರಿಪೋರ್ಟ್ಸ್ ಏನಾದ್ರು ಮಾಡ್ಸಿದೀರಾ ತಾವು? ಎಲ್ಲ ಮಾಡ್ತೀವಿ, ಸಿಟಿ ಸ್ಕ್ಯಾನ್ ಎಲ್ಲ ESL ರೆಡಿ ಇದು ಮಾಡಿದ್ದಾರೆ. ಓಕೆ ಓಕೆ. ನಾರ್ಮಲ್ ಅಂತ ಬರುತ್ತೆ, ಆದ್ರೆ ತಲೆ ಅಂತ ತಡ್ಕೊಳಕ್ ಆಗ್ತದೆ. ಓಕೆ. ಏನಾಗಿರುತ್ತೆ ನಿಮ್ದು ಒಳಗಡೆ ಇಂಜೆಕ್ಷನ್ ಹಾಕೋ ಮಾತ್ರ ಡೈನೋಫರ್ ಇಂಜೆಕ್ಷನ್ ಹಾಕೋ ಸ್ವಲ್ಪ ಕಮ್ಮಿ ಆಗುತ್ತೆ, ಆಮೇಲೆ ಜಾಸ್ತಿ ಆಗುತ್ತೆ ಮೇಡಮ್. ಓಕೆ. ಸ್ವಲ್ಪ ಏನಂದ್ರೆ ನಿಮ್ದು ನರ್ವ್ಸ್ ಏನಾಗುತ್ತೆ ಸ್ವಲ್ಪ ವೀಕ್ ಆಗಿರುತ್ತೆ ವೆಂಕಟೇಶ್ ಅವ್ರೆ. ಓಕೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮೆಡಿಸಿನ್ಸ್ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕಾಗತ್ತೆ. ನಿಮ್ಗೆ ಹೋಮಿಯೋಪತಿಯಲ್ಲಿ ಏನಾಗುತ್ತೆ, ಇದಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ಇರುತ್ತೆ, ನೀವು ಮತ್ತೆ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ. ಓಕೆ. ನೀವು ಒಂದ್ಸಲ ಅದ್ ರಿಪೋರ್ಟ್ಸ್ ಎಲ್ಲ ತಗೊಂಡು ನಮ್ ಕ್ಲಿನಿಕ್ ಭೇಟಿ ನೀಡಿದ್ರೆ ಏನಾಗುತ್ತೆ, ನಿಮ್ದೆಲ್ಲ ಡೀಟೇಲ್ಸ್ ತಗೊಂಡು ಅದು ಯಾವ ತರ ಹೆಡ್ಏಕ್ ಬರ್ತಾ ಇದೆ, ಯಾವ ಟೈಮಲ್ಲಿ ಹೆಚ್ಚಾಗ್ತಿದೆ, ಯಾವ ಟೈಮಿಗೆ ಕಡಿಮೆ ಆಗ್ತಿದೆ, ಅದೆಲ್ಲ ಸ್ವಲ್ಪ ನಿಮ್ದು ಡೀಟೇಲ್ ಹಿಸ್ಟ್ರಿ ಬೇಕಾಗುತ್ತೆ. ಓಕೆ. ಅದ್ರ ಪ್ರಕಾರ ನಿಮ್ಗೆ ಟ್ರೀಟ್ಮೆಂಟ್ ಮತ್ತೆ ಸ್ವಲ್ಪ ಡಯಟ್ ಎಲ್ಲ ಗೈಡ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಕಂಟ್ರೋಲ್ ಆಗುತ್ತೆ. ಓಕೆ. ಒಂದ್ಸಲ ಕ್ಲಿನಿಕ್ಗೆ ಬಂದು ಭೇಟಿ ಮಾಡಿ. ಓಕೆ, ಧನ್ಯವಾದಗಳು ವೆಂಕಟೇಶ್. ಸೊ ನೇರವಾಗಿ ಬರೋದಕ್ಕಿಂತ ಮುಂಚೆ ನಿಮ್ಮ ರಿಪೋರ್ಟ್ಸ್ ನ ತಗೊಂಡ್ ಬರೋದನ್ನ ಮರಿಬೇಡಿ. ಟಿವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬರ್ತಾ ಇದೆ, ಇನ್ನು ಆ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ಕೂಡ ತಗೊಳ್ಬಹುದು. ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಹಲೋ. ಹಲೋ, ನಮಸ್ಕಾರ. ಹೇಳಿ, ಯಾರು ಮಾತಾಡ್ತಿರೋದು? ಬೆಂಗಳೂರಿಂದ ಮೇಡಮ್, ಬನಶಂಕರಿಂದ ಮಾತಾಡೋದು. ತಮ್ಮ ಹೆಸರು ಸರ್? ಉಮೇಶ್ ಅಂತ ಮೇಡಮ್. ಮಾತಾಡಿ. ಡಾಕ್ಟರ್ ಪ್ರೀತಿ ಇದ್ದಾರೆ, ಪ್ರಶ್ನೆ ಕೇಳಿ ನೇರವಾಗಿ. ಹಲೋ. ಹಲೋ ಮೇಡಮ್. ಹಾ, ನಮಸ್ತೆ ಸರ್, ಹೇಳಿ. ನಮ್ದು ಒಂದ್ ಕಡೆ ಸೈಡ್ ಒಂದು ತಲೆನೋವು ಬರುತ್ತೆ. ಓಕೆ. ಯಾವ ಸೈಡ್ ತಲೆನೋವು ಬರ್ತಾ ಇದೆ ತಮ್ಗೆ? ಒಂದ್ಸತಿ ರೈಟ್ ಅಲ್ಲಿ ಬರುತ್ತೆ, ಒಂದ್ಸತಿ ಲೆಫ್ಟ್ ಅಲ್ಲಿ ಬರುತ್ತೆ. ಓಕೆ. ಎಷ್ಟು ವರ್ಷದಿಂದ ಇದೆ ಉಮೇಶ್ ಅವರೇ? 3-4 years ಇಂದ ಬರ್ತಾ ಇದೆ ಮೇಡಮ್. 3-4 years ಇಂದ ಬರ್ತಾ ಇದೆ. ಓಕೆ. ಸೊ ಆ ಟೈಮಲ್ಲಿ ಬೇರೆ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ, ಅಂದ್ರೆ ಏನಾದ್ರೂ ಕಣ್ ಮಂಜ್ ಆಗುವಂಥದ್ದು ಅಥವಾ ವಾಮಿಟ್ ಆಗುವಂಥದ್ದು ಆ ತರ ಏನಾದ್ರೂ ತೊಂದರೆಗಳು? ವಾಮಿಟ್ ಆಗುತ್ತೆ ಮೇಡಮ್. ವಾಮಿಟ್ ಆಗುತ್ತೆ. ವಾಮಿಟ್ ಆದ್ರೆ ಲಾಂಗ್ ಜರ್ನಿ ಆದ್ರೆ ವಾಮಿಟ್ ಆಗುತ್ತೆ. ಓಕೆ. ಆಮೇಲೆ ಟೆನ್ಷನ್ ಆದ್ರೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಓಕೆ. ಹೊಟ್ಟೆ ಹಸಿವು ಆದ್ರೆ ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ. ಸೊ ಯೂಶುವಲಿ ಏನಾಗ್ತಾ ಇದೆ, ನಿಮ್ದು ಗ್ಯಾಸ್ಟ್ರಿಕ್ ಹೆಡ್ಏಕ್ ಅಂತ ಹೇಳ್ಬೋದು, ಯಾಕಂದ್ರೆ ಹೊಟ್ಟೆ ಹಸಿವಾದಾಗ ಕೂಡ ತಲೆನೋವು ಬರ್ತಿದೆ ಅಂತ ಹೇಳ್ತಾ ಇದ್ದೀರಾ. ಓಕೆ. ಸೊ ಅದೇನಾಗುತ್ತೆ, ನಿಮ್ದು ಊಟ ಎಲ್ಲ ಕರೆಕ್ಟ್ ಟೈಮ್ ಟು ಟೈಮ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇದೇನಾಗುತ್ತೆ, ನಾವು ಗ್ಯಾಸ್ಟ್ರಿಕ್ ಅನ್ನೋಂಥದ್ದು ಈ ಹೆಡ್ಏಕ್ಗೆ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಓಕೆ. ಮತ್ತೆ ಈವನ್ ಟೆನ್ಷನ್ನಿಗೂ ಕೂಡ ಏನಾಗುತ್ತೆ, ಹೆಡ್ಏಕ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನೀವು ಇದೆಲ್ಲ ಏನಂದ್ರೆ ಸ್ವಲ್ಪ ಈ ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಳೋವಂಥದ್ದು ಮತ್ತೆ ಊಟ ತಿಂಡಿ ಏನಂದ್ರೆ ಪ್ರಾಪರ್ ಟೈಮ್ ಟು ಟೈಮ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಓಕೆ. ಸೊ ಅದನ್ನೆಲ್ಲ ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಕೊಳ್ತಾ ಹೋದ್ರೆ ಹೆಡ್ಏಕ್ ಕಡಿಮೆ ಆಗುತ್ತೆ. ಬಟ್ ಅದು ನೀವು ಲೈಫ್ ಲಾಂಗ್ ಏನಂದ್ರೆ ಅದೇ ರೀತಿ ಕಂಟಿನ್ಯೂಸ್ ಮೇಂಟೈನ್ ಮಾಡ್ಬೇಕಾಗತ್ತೆ. ಈಗ 3-4 years ಇಂದ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಏನಂದ್ರೆ ಮೆಡಿಕೇಶನ್ಸ್ ಅವಶ್ಯಕತೆ ಇರುತ್ತೆ. ಓಕೆ. ಸ್ವಲ್ಪ ನಿಮ್ದು ರಿಪೋರ್ಟ್ಸ್ ಎಲ್ಲ ಇತ್ತು ಅಂದ್ರೆ ಏನಂದ್ರೆ ಕ್ಲಿನಿಕ್ಗೆ ಭೇಟಿ ನೀಡಿದ್ರೆ ಏನಾಗುತ್ತೆ, ನಿಮ್ದೆಲ್ಲ ಡೀಟೇಲ್ ಹಿಸ್ಟ್ರಿ ತಗೊಂಡು ನಿಮ್ಗೆ ಸಂಪೂರ್ಣವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ. ಸೊ ಏನಂದ್ರೆ ಡೆಫಿನೆಟ್ಲಿ ಕಂಟ್ರೋಲ್ ಆಗುತ್ತೆ ತಮ್ಗೆ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಖಂಡಿತವಾಗ್ಲೂ ನಿಮ್ಗೆ ಇರುವಂತಹ ಮೈಗ್ರೇನ್ ಸಮಸ್ಯೆ ಕಂಟ್ರೋಲ್ ಆಗುತ್ತೆ ಅಂತ ಡಾಕ್ಟರ್ ತಿಳಿಸಿದ್ದಾರೆ. ಸೊ ನೇರವಾಗಿ ಬಂದು ನಮ್ಮ ರಿಚ್ ಕೇರ್ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನೀವು ಭೇಟಿ ಮಾಡಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ವಿನಾಯಕ್ ಅಂತ. ಮಾತಾಡಿ. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ವಿನಾಯಕ್. ನಮಸ್ತೆ ಡಾಕ್ಟರ್. ಹಾ, ನಮಸ್ತೆ ವಿನಾಯಕ್ ಅವರೇ, ಹೇಳಿ. ನಮ್ದು ಯಾವಾಗ ರಿಪೀಟ್ ಆಗ್ತಾ ಇರ್ತದೆ ತಲೆನೋವು. ಓಕೆ. ಎಷ್ಟು ವರ್ಷದಿಂದ ಇದೆ ಇವ್ರ ನಿಮ್ಗೆ ಹೆಡ್ಏಕ್? ಸುಮಾರು ಒಂದು 10-15 ವರ್ಷ ಆಯ್ತದೆ. ನಾವು ಚಿಕ್ಕವರಿರುವಾಗಿಂದ ಇತ್ತದು. ಓಕೆ. ತಮ್ಗೆ ಈಗ ಎಷ್ಟು ವಯಸ್ಸು? ಆಮೇಲೆ ಒಂದೊಂದ್ಸಲ ಅದು ಹೆಡ್ಏಕ್ ಕಂಟ್ರೋಲ್ ಬಂದಿಲ್ಲ ಅಂದ್ರೆ ಆಮೇಲೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ. ವಾಮಿಟ್ ಆದ್ಮೇಲೆ ಏನಾದ್ರೂ ಹೆಡ್ಏಕ್ ಕಡಿಮೆ ಆಗುತ್ತಾ?
ಇಲ್ಲ ಮೇಡಮ್, ಕಡಿಮೆ ಆಗಲ್ಲ ಅದು. ಆಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕು, ಆಮೇಲೆ ಸಲೈನ್ ಹಾಕಬೇಕು, ಇಲ್ಲಾಂದ್ರೆ ಕಂಟ್ರೋಲೇ ಬರಲ್ಲ. ಓಕೆ, ಬಂದ್ರೆ ಒಂದ್ಸಲ ತಲೆನೋವು ಸ್ಟಾರ್ಟ್ ಆಯ್ತು ಅಂದ್ರೆ ಎಷ್ಟು ಗಂಟೆಗಳು ಅಥವಾ ಎಷ್ಟು ದಿನಗಳ ಕಾಲ ಹಾಗೆ ಉಳ್ಕೊಂಡಿರತ್ತೆ? ಹಾಗೆ ಕಂಟಿನ್ಯೂಸ್ ಇನ್ನು 1 ದಿವಸ 2 ದಿವಸ ಇರುತ್ತೆ. ಓಕೆ ಓಕೆ. ಆಮೇಲೆ ಅದು ಮತ್ತೆ ರಿಪೀಟ್ ಆಗ್ತಿರುತ್ತೆ. ಯಾವಾಗಾದ್ರೂ ವರ್ಷದಲ್ಲಿ ಒಂದ್ಸಲ ಅಥವಾ 1.5 ವರ್ಷದಲ್ಲಿ ಒಂದ್ಸಲ ಈ ತರ ರಿಪೀಟ್ ಆಗ್ತಾನೆ ಇರುತ್ತೆ. ಓಕೆ ಓಕೆ. ಸೊ ಯಾವ ಟೈಮಲ್ಲಿ ಅದು ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಏನಾದ್ರೂ ನೀವು ಗಮನಿಸಿದೀರಾ? ಅಂದ್ರೆ ಏನಾದ್ರೂ ಈಗ ಟೆನ್ಷನ್ ತಗೊಂಡಾಗ ಹೆಚ್ಚಾಗುವಂತದ್ದು, ಅಥವಾ ಊಟ ತಿಂಡಿ ಸರಿಯಾಗಿ ಆಗದೆ ಇರೋವಾಗ ಹೆಚ್ಚಾಗುವಂತದ್ದು, ಅಥವಾ ನಿದ್ದೆ? ಆತರ ಏನಿಲ್ಲ, ಬಟ್ ತಲೆನೋವು ರಿಪೀಟ್ ಆಗ್ತಾ ಇರ್ತದೆ. ವಾಮಿಟಿಂಗ್ ಮಾತ್ರ ಯಾವಾಗಾದ್ರೂ ಒಂದೊಂದ್ಸಲ ಆಗ್ತದೆ ವಾಮಿಟಿಂಗ್. ಓಕೆ, ಊಟ ತಿಂಡಿ ಕಂಟ್ರೋಲ್ ಆಗಲ್ಲ ವಾಮಿಟಿಂಗ್ ಕಂಟ್ರೋಲ್ ಆಗ್ತಾ ಇಲ್ಲ. ಓಕೆ, ಸೊ ಇದೇನಂದ್ರೆ ಮೈಗ್ರೇನ್ ಅಂತಾನೆ ಹೇಳ್ತೀವಿ, ಬಟ್ ಏನಂದ್ರೆ ನಿಮ್ಗೆ ಅದು ಕಂಟಿನ್ಯೂಸ್ ಪೇನ್ ಇರ್ತಾ ಇಲ್ಲ, ಏನಂದ್ರೆ ಇಯರ್ಲಿ ಒನ್ಸ್ ಬರ್ತಾ ಇಲ್ಲ. ಹಣೆ ಹತ್ರ ಆಗುತ್ತೆ, ಇಲ್ಲಾಂದ್ರೆ ತಲೆ ಹಿಂಭಾಗದಲ್ಲಿ ಕಿವಿ 2 ಸೈಡ್, ಕಿವಿ ಸೈಡ್ ತಲೆ ಹಿಂಭಾಗ ಕೂಡ ತಲೆನೋವಾಗುತ್ತೆ. ಓಕೆ, ಸೊ ಫ್ರಂಟ್ ಸೈಡ್ ಆಗ್ತಿದೆ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ನಿಮ್ದು ಏನಾದ್ರೂ ಉಸಿರಾಟದ ತೊಂದರೆಗಳು ಏನಾದ್ರೂ ಇದೆಯಾ? ಇಲ್ಲ, ಆತರ ಏನಿಲ್ಲ. ಓಕೆ, ಯಾಕಂದ್ರೆ ಯೂಶಲಿ ಏನಾಗ್ತಾ ಇರುತ್ತೆ, ಫ್ರಂಟ್ ಏನಂದ್ರೆ ನಮ್ದು ಸೈನಸ್ ಅಂತ ಹೇಳ್ತೀವಿ, ಏರ್ ಸ್ಪೇಸಸ್ ಕ್ಯಾವಿಟೀಸ್ ಇರುತ್ತೆ. ಓಕೆ, ಅಲ್ಲೇನಾದ್ರೂ ಇನ್ಫೆಕ್ಷನ್ ಆಯ್ತು ಅಂದ್ರೆ ಏನ್ ಹೇಳ್ತೀವಿ, ಲೈಕ್ ಸೈನಸ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಏನಂದ್ರೆ ಅದಿದ್ದಾಗ ಕೂಡ ಕೆಲವೊಂದ್ಸಲ ನಿಮ್ದು ಹೆಡ್ಏಕ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಯಾವುದಕ್ಕೂ ನಿಮ್ದು ಏನಂದ್ರೆ ಸೈನಸ್ ಹೆಡ್ಏಕ್ ಇದೆಯಾ ಅಥವಾ ನಾರ್ಮಲ್ ಜಸ್ಟ್ ಸಿಂಪಲ್ ಹೆಡ್ಏಕ್ ಇದೆಯಾ ಅಂತ ಡಯಾಗ್ನೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸಲ ಅದು ಡಯಾಗ್ನೋಸ್ ಆಯ್ತು ಅಂದ್ರೆ ಏನಾಗುತ್ತೆ, ನಿಮ್ಗೆ ಡೆಫಿನೆಟ್ಲಿ ಏನಂದ್ರೆ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಮೆಡಿಕೇಶನ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ. ಓಕೆ ಓಕೆ ಓಕೆ, ಧನ್ಯವಾದಗಳು ವಿನಾಯಕ್. ಕರೆ ಮಾಡಿದಕ್ಕೆ ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಿದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್, ಮಂಜು ಅಂತ ಮಾತಾಡ್ತಾ ಇದ್ದೀನಿ. ಯಾವ್ರಿಂದ ಕರೆ ಮಾಡ್ತಿದ್ದೀರಾ ಮಂಜು? ಮೇಡಮ್, ನನಗೆ ನೈಟ್ ಯಾವ್ದೇ ತರ ತಲೆನೋವಿರಲ್ಲ, ಬೆಳಗ್ಗೆ ಮಲಗಿ ಓಕೆ, ಮಾತಾಡಿಪ್ಪ, ಡಾಕ್ಟರ್ ಇದಾರೆ, ನೇರವಾಗಿ ಹೇಳಿ ಏನ್ ಸಮಸ್ಯೆ ಇದೆ ಅಂತ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಮಂಜು ಅವರೇ, ಹೇಳಿ ಮೇಡಮ್. ನೈಟ್ ಮಲಗುವಾಗ ಯಾವ್ದೇ ತರ ತಲೆನೋವಿರಾಗಲ್ಲ, ಬೆಳಗ್ಗೆ ಎದ್ದೇಳಬೇಕಾದ್ರೆ ಸಿಕ್ಕಾಪಡಿ ಹೆಡ್ಏಕ್ ಬರ್ತಾ ಇದೆ ಮೇಡಮ್. ಏನ್ ಮಾಡ್ಬೇಕಾದ್ರೆ ಕಾರಣ? ಓಕೆ, ಸೊ ನೀವು ಮಲಗಿರೋಂತ ಆ ಟೈಮು ನಿಮ್ಗೆ ನಿದ್ದೆ ಡೀಪ್ ಸ್ಲೀಪ್ ಆಗ್ತಾ ಇದೆಯಾ, ಅಥವಾ ನಿದ್ದೆಲಿ ಏನಾದ್ರೂ ಕನಸುಗಳು ಬರೋ ಅಂತದ್ದು, ಅಥವಾ ನಿದ್ದೆ ಏನಾದ್ರೂ ಡಿಸ್ಟರ್ಬೆನ್ಸ್ ಆಗ್ತಾ ಇರೋದು, ಆತರ ಏನಾದ್ರೂ? ಡಿಸ್ಟರ್ಬೆನ್ಸ್ ಆಗುತ್ತೆ ಮೇಡಮ್, ಸರಿಯಾಗಿ ಬೇಗ ನಿದ್ದೆ ಬರಲ್ಲ ಸರಿಯಾಗಿ. ಓಕೆ, ಸೊ ಇದು ಎಷ್ಟು ದಿವಸದಿಂದ ಈ ತರ ಆಗ್ತಾ ಇದೆ ನಮ್ಗೆ? ಮಿನಿಮಮ್ 1.5 year ಆಯ್ತು ಮೇಡಮ್. ಈಗ ಇತ್ತಿತ್ತಲಾಗಿ ಅತಿಯಾಗಿ ಬರ್ತಾ ಇದೆ ಮೇಡಮ್. ಓಕೆ, ಸೊ ಏನಾದ್ರೂ ಟೆನ್ಷನ್, ಸ್ಟ್ರೆಸ್ ಆತರ ಏನಾದ್ರೂ ಇದೆಯಾ? ಯಾವ್ದು ಟೆನ್ಷನ್ ಇಲ್ಲ ಮೇಡಮ್, ಆದ್ರೆ ಯಾಕೆ ಗೊತ್ತಲ್ಲ, ಅತಿಯಾದ ಸ್ವಲ್ಪ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ. ನಿದ್ದೆ ಬರ್ಲಾದಕ್ಕೆ ಅತಿಯಾದ ಹೆಡ್ಏಕ್ ಬೆಳಗ್ಗಿನ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿದೆ ಮೇಡಮ್. ಓಕೆ, ಸೊ ಊಟ ತಿಂಡಿ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆ ತಮ್ದು? ಮಾಡ್ತಾ ಇದೆ ಮೇಡಮ್ ಸಿಕ್ಕ. ಓಕೆ, ಸೊ ಯೂಶಲಿ ಏನಾಗ್ತಾ ಇದೆ, ನಿಮ್ದು ಆಕ್ಚುಲಿ ನಿದ್ದೆ ನಿಮ್ ಬಾಡಿಗೆ ಏನಂದ್ರೆ ಸಾಕಾಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ನೈಟ್ ಎಲ್ಲ ಯಾವಾಗ ನಿಮ್ದು ನಿದ್ದೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತಲ್ವಾ, ಸೊ ಯೂಶಲಿ ಏನಾಗ್ತಾ ಇರುತ್ತೆ, ನಿಮ್ಗೆ ಮಾರ್ನಿಂಗ್ ಅದು ಹೆಡ್ಏಕ್ ಆಗ್ತಾ ಇದೆ. ಓಕೆ, ಯಾಕಂದ್ರೆ ಬಾಡಿಗೆ ಎಷ್ಟು ಪ್ರಾಪರ್ ಸ್ಲೀಪ್ ಬೇಕಾಗಿದೆ, ನಿಮ್ದು ಅಷ್ಟು ರಿಫ್ರೆಶಿಂಗ್ ಆಗ್ತಾ ಇಲ್ಲ ಬಾಡಿ ಅಂತ ಹೇಳ್ಬೋದು. ಓಕೆ, ಸೊ ಸ್ವಲ್ಪ ಅದು ನಿದ್ದೆ ಮಾಡೋಂಥದ್ದು, ಯಾಕಂದ್ರೆ ಕೆಲವೊಂದ್ಸಲ ಸ್ಟ್ರೆಸ್ ಇದ್ದಾಗ ಕೂಡ ಆ ಥರ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದ್ಸಲ ನೀವು ಪ್ರಾಪರ್ ಟೈಮ್ಗೆ ಏನಾದ್ರೆ ಊಟ ತಿಂಡಿ ತಗೊಂಡಿಲ್ಲ ಅಂದ್ರೂ ಕೂಡ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಇಂದ ಕೂಡ ಈ ರೀತಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಸ್ವಲ್ಪ ನಿಮ್ದು ಅದು ಲೈಫ್ ಸ್ಟೈಲ್ ಅಲ್ಲಿ ಸ್ವಲ್ಪ ರೂಟೀನ್ ಆಕ್ಟಿವಿಟೀಸ್ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಏನಂದ್ರೆ ಡೆಫಿನೆಟ್ಲಿ ಕಂಟ್ರೋಲ್ ಆಗುತ್ತೆ ಮಂಜು ಅವರೇ. ಓಕೆ ಮೇಡಮ್. ಅವ್ರೆ ನಮ್ಮ ಮಿಸಸ್ ಅವರಿಗೆ, ಹಾ ಹೇಳಿ. ಮಿಸಸ್ ಅವರಿಗೆ ಈಗ 20 years. ಓಕೆ, ಬಟ್ ಅತಿಯಾದ ಹೆಡ್ಏಕ್ ಮೇಡಮ್ ಬಂದ್ರಿಂದ 3 days 4 days ಫುಲ್ ಹೆಡ್ಏಕ್ ತಗೊಂಡ್ಬಿಡುತ್ತೆ ಅವ್ರಿಗೆ. ಓಕೆ, ಯಾವ ಸೈಡ್ ತುಂಬಾ ಬರುತ್ತೆ ಅವ್ರಿಗೆ ಹೆಡ್ಏಕ್? ಎರಡು ಕಡೆ ಮೇಡಮ್, ಎರಡು ಕಡೆ ಬರ್ತಾ ಇದೆ. ಅವ್ರ ತಾಯಿಗೆ ಹಂಗೆ ಇದೆ ಮೇಡಮ್. ಓಕೆ ಓಕೆ, ಅವ್ರ ತಾಯಿಗೆ ಅದೇ ತರ ಇದೆ, ಇವ್ರಿಗೂ ಕೂಡ ಅದೇ ತರ ಬರ್ತಾ ಇದೆ. ಓಕೆ, ಯಾಕಂದ್ರೆ ಅವ್ರ ತಾಯಿಯವ್ರಿಗೂ ಇರೋದ್ರಿಂದ ಅದು ಜೀನ್ಸ್ ಹೆರಿಡಿಟ್ರಿ ಅಂತಾನು ಹೇಳ್ಬೋದು. ಓಕೆ, ಸೊ ಅವ್ರದ್ದು 3-4 days ಕಂಟಿನ್ಯೂಸ್ ಪೇನ್ಸ್ ಇದೆ ಅಂದ್ರೆ ಅದು ಸ್ವಲ್ಪ ಮೈಗ್ರೇನ್ ತರಾನೇ ಇದೆ ಸಿಂಪ್ಟಮ್ಸ್ ಎಲ್ಲ. ಓಕೆ, ಅವ್ರಿಗೆ ಸ್ವಲ್ಪ ಮೆಡಿಸಿನ್ಸ್ ರಿಕ್ವೈರ್ಮೆಂಟ್ ಇದೆ. ಸೊ ಅವ್ರದ್ದೇನಂದ್ರೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ ನಮಗೆ. ಸೊ ಅವ್ರದ್ದೆಲ್ಲ ಡೀಟೇಲ್ ಹಿಸ್ಟ್ರಿ ತಗೊಂಡಾಗ ಏನಾಗುತ್ತೆ, ಡೆಫಿನೆಟ್ಲಿ ಅವ್ರದ್ದು ಕಂಟ್ರೋಲಿಗೆ ಬರುತ್ತೆ ಹೆಡ್ಏಕ್ ಅವ್ರೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಒಂದ್ಸರಿ ನಿಮ್ಮ ವೈಫ್ ನ ಕರ್ಕೊಂಡು ನೇರವಾಗಿ ನಮ್ಮ ರಿಚ್ ಕೇರ್ ಹೋಮಿಯೋಪತಿ ಕ್ಲಿನಿಕ್ಗೆ ಕರ್ಕೊಂಡು ಬನ್ನಿ, ಡಾಕ್ಟರ್ ಪ್ರೀತಿ ಇರ್ತಾರೆ. ಸೊ ನೋಡಿ ಯಾವ ರೀತಿಯ ಟ್ರೀಟ್ಮೆಂಟ್ಸ್ ಅವಶ್ಯಕತೆ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಮಗೆ ತಿಳಿಸ್ಕೊಡ್ತಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ಮಾತಾಡಿ ಅಮ್ಮ, ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆ ಕೇಳ್ಬೋದು. ಹಲೋ, ಹಾ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ.
ಡಾಕ್ಟರ್ ನನ್ಗೆ ಸುಮಾರು 20 ವರ್ಷದಿಂದ ಇದೆ ತಲೆನೋವು. ಓಕೆ. 4 ವರ್ಷದಿಂದ ತೋರಿಸ್ತೆ, ತುಂಬಾ ತಲೆನೋವು ಬಲಗಡೆ ಸೈಡ್ ತುಂಬಾ ಬರ್ತಿತ್ತು. ಡಾಕ್ಟರ್ ತೋರಿಸಿದಕ್ಕೆ CT ಸ್ಕ್ಯಾನ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಓಕೆ. ಸೊ ಬಹುಶಃ ಕಾಲ್ ಕಟ್ ಆಗಿದೆ. ಹೌದು. ಸೊ ಅವ್ರು ಯೂಶಲಿ ಬಲ್ಭಾಗದಲ್ಲಿ ತಲೆನೋವು ಇದೆ ಅಂತ ಹೇಳ್ತಾ ಇದ್ರು. ಸೊ ಇದು ನಾವು ಯೂಶಲಿ ಏನ್ ಹೇಳ್ತೀವಿ, ಲೈಕ್ ಒನ್ ಸೈಡ್ ಹೆಡ್ಏಕ್ ಇರೋಂಥದಕ್ಕೆ ನಾವು ಕ್ಲಸ್ಟರ್ ಹೆಡ್ಏಕ್ ಅಂತ ಹೇಳ್ತೀವಿ. ಸೊ ಅವ್ರಿಗೇನಂದ್ರೆ ಇದು ಕ್ಲಸ್ಟರ್ ಹೆಡ್ಏಕ್ ಇದ್ದಾಗ ಏನಾಗುತ್ತೆ, ಅದು ಮತ್ತೆ ಮತ್ತೆ ಏನಂದ್ರೆ ರಿಪೀಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅವ್ರು ಯಾವ್ದಕ್ಕೂ ಒಂದು ಅವ್ರ ರಿಪೋರ್ಟ್ಸ್ ಎಲ್ಲ ಏನ್ ಮಾಡ್ಸಿದಾರೆ ತಗೊಂಡ್ ಬಂದ್ರೆ ಏನಾಗುತ್ತೆ, ಈಸಿ ಆಗತ್ತೆ ಅಂತ ಹೇಳ್ತೀರಾ. ಓಕೆ, ಇನ್ನೊಬ್ರು ಕಾಲರ್. ಹಲೋ ಹಲೋ, ನಮಸ್ಕಾರ. ತಮ್ಮ ಹೆಸರು? ಮೇಡಮ್ ನಮಸ್ಕಾರ ಮೇಡಮ್. ತಮ್ಮ ಹೆಸರು ಸರ್? ಮೇಡಮ್ ಪುಟ್ಟರಾಜು ಅಂತ ಮೇಡಮ್. ಮಾತಾಡಿ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ ಪುಟ್ಟರಾಜು. ಹಲೋ, ನಮಸ್ಕಾರ ಮೇಡಮ್. ಹಾ ನಮಸ್ತೆ ಸರ್, ಹೇಳಿ ಮೇಡಮ್. ಚನ್ನಪಟ್ಟಣದಿಂದ ಮೇಡಮ್, ಪುಟ್ಟರಾಜು ಅಂತ. ಓಕೆ ಮೇಡಮ್ ನಾನು ಒಂದು ಅರ್ಧ ತಲೆನೋವು ನನಗೆ ಸುಮಾರು ಒಂದು 10 ವರ್ಷದಿಂದನೂ ಇದೆ ಮೇಡಮ್ ನನಗೆ. ಓಕೆ, ಏನ್ ಕೆಲಸ ಮಾಡ್ತೀರಾ ತಾವು? ಮೇಡಮ್ ನಾನು ಎಂಪ್ಲಾಯ್ ಮೇಡಮ್, LIC ಎಂಪ್ಲಾಯ್. ಓಕೆ. ಸೊ ಏನಾದ್ರೂ ಜಾಬ್ ವೈಸ್ ಟೆನ್ಷನ್, ಸ್ಟ್ರೆಸ್, ನಿದ್ದೆ ಏನಾದ್ರೂ ಡಿಸ್ಟರ್ಬೆನ್ಸ್ ಆಗೋದು, ಆತರ ಏನಾದ್ರೂ ತೊಂದರೆಗಳು? ಇಲ್ಲ ಮೇಡಮ್, ನನಗೆ ಈ ಸೀಸನ್ ಅಲ್ಲಿ ಮಾತ್ರ ನೋವು ಬರುತ್ತೆ ಮೇಡಮ್. ನನಗೆ ಈ ಕೋಲ್ಡ್ ಸೀಸನ್ ಅಲ್ಲಿ ಮಾತ್ರ ಬರುತ್ತೆ ಮೇಡಮ್ ನೋವು. ಓಕೆ, ಅಂದ್ರೆ ಗಾಳಿಗೆ ಏನಾದ್ರೂ ತುಂಬಾ ಟ್ರಾವೆಲ್ ಮಾಡಿದ್ರೆ, ಹೊರಗಡೆ ಹೋದಾಗ ಆತರ? ಇಲ್ಲ ಇಲ್ಲ ಮೇಡಮ್, ನಾನು ಬೆಳಗ್ಗೆ ಹೊತ್ತು ವಾಕ್ ಮಾಡ್ತೀನಿ, ಬಟ್ ಟೋಪಿ ಎಲ್ಲ ಹಾಕೊಂಡು ಹೋಗ್ತೀನಿ. ಆದ್ರೂ ನನಗೆ ಒಂದು ವಾರದಿಂದ ನಾನು ಇಲ್ಲಿ ಡಾಕ್ಟರ್ ತೋರಿಸ್ತೆ, ನೋವು ಕಡಿಮೆ ಆಯ್ತು, ಮತ್ತೆ ನಿನ್ನೆಯಿಂದ ಮತ್ತೆ ಸ್ಟಾರ್ಟ್ ಆಗಿದೆ ಮೇಡಮ್ ನನಗೆ. ಓಕೆ. ಸೊ ಇದೇನ್ ಹೇಳ್ತೀವಿ ನಾವು ಯೂಶಲಿ ಕ್ಲಸ್ಟರ್ ಹೆಡ್ಏಕ್ ಅಂತ ಹೇಳ್ತೀವಿ. ಇದೇನಾಗ್ತಾ ಇರುತ್ತೆ, ನಿಮ್ಗೆ ರಿಪೀಟ್ ಆಗ್ತಾನೆ ಇರುತ್ತೆ. ಓಕೆ, ಅದು ಸ್ವಲ್ಪ ನರ್ವ್ಸ್ ಎಲ್ಲ ವೀಕ್ ಆಗಿರೋದ್ರಿಂದ ಏನಂದ್ರೆ ಈ ರೀತಿ ಅದು ರಿಪೀಟ್ ಆಗೋಂಥ ಚಾನ್ಸಸ್ ತುಂಬಾ ಇರುತ್ತೆ ಫ್ರೀಕ್ವೆಂಟ್ ಆಗಿ. ಓಕೆ, ನಿಮ್ಗೆ ಏನಂದ್ರೆ ಇದಕ್ಕೆ ಹೋಮಿಯೋಪತಿಯಲ್ಲಿ ಡೆಫಿನೆಟ್ಲಿ ಸಂಪೂರ್ಣವಾಗಿ ಚಿಕಿತ್ಸೆ ಇರುತ್ತೆ. ನಿಮ್ದು ಏನಂದ್ರೆ ಸ್ವಲ್ಪ ಪರ್ಸನಲ್ ಡೀಟೇಲ್ಸ್ ಎಲ್ಲ ತಗೊಂಡ್ ಏನಾದ್ರೆ ಸ್ವಲ್ಪ ನಿಮ್ದು ಡೈಲಿ ರೂಟೀನ್ ಆಕ್ಟಿವಿಟೀಸು ಸ್ವಲ್ಪ ಆಲ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಡೆಫಿನೆಟ್ಲಿ ಅದನ್ನ ಮಾಡ್ಕೊಳ್ತು ಅಂದ್ರೆ ಕಡಿಮೆ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸರಿ ಮೇಡಮ್, ಆಯ್ತು. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ನು ಆಗ್ಲೇ ನೀವು ಈ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟರ್, ಮುಂದುವರಿಸಿ. ಓಕೆ. ಸೊ ನಾವು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿದಾಗ ಎಷ್ಟೋ ಜನ ಕಾಲ್ಸ್ ನಾವು ನೋಡ್ತಾ ಬಂದ್ವಿ. ಏನಂದ್ರೆ ಇದು ಕೆಲವೊಂದ್ಸಲ ಏನಂದ್ರೆ ಗ್ಯಾಸ್ಟ್ರಿಕ್ ಹೆಚ್ಚಾದಾಗ ಕೂಡ ತುಂಬಾನೇ ಹೆಡ್ಏಕ್ ಬರೋವಂಥದ್ದು, ಅಥವಾ ಲ್ಯಾಕ್ ಆಫ್ ಸ್ಲೀಪ್ ಅಂತ ಹೇಳ್ತೀವಿ. ನಿದ್ದೆ ಸರಿಯಾಗಿ ಆಗಿಲ್ಲ ಅಂದ್ರೆ ಬಾಡಿಗೆ ಎಷ್ಟು ಸಪ್ಲೈ ಲೈಕ್ ರೆಸ್ಟ್ ಬೇಕಾಗಿರುತ್ತೆ, ಅಷ್ಟು ರೆಸ್ಟ್ ಸಿಕ್ಕಿಲ್ಲ ಅಂದ್ರೆ ಕೂಡ ಏನಂದ್ರೆ ಹೆಡ್ಏಕ್ ತುಂಬಾ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಏನ್ ಹೇಳ್ತೀವಿ, ಈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಲೈಕ್ ಟ್ರಾವೆಲಿಂಗ್ ಮಾಡೋವಂಥದ್ದು ಇರ್ಬೋದು, ಅಥವಾ ತುಂಬ ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಇರ್ಬೋದು, ಅಥವಾ ವಿಂಟರ್ ಸೀಸನಲ್ಲಿ ತುಂಬ ಗಾಳಿಗೆ ಎಕ್ಸ್ಪೋಸ್ ಆದಾಗ ಇರ್ಬೋದು. ಅದೇ ರೀತಿ ಕೆಲವೊಂದ್ಸಲ ಏನಂದರೆ ಕೆಲವೊಂದು ಫುಡ್ಡು ಅಥವಾ ಸ್ಮೆಲ್ಲಿಗೆ ಕೂಡ ಏನಾಗ್ತಾ ಇರುತ್ತೆ, ಈ ಮೈಗ್ರೇನ್ ಅನ್ನೋವಂಥದ್ದು ಹೆಚ್ಚಾಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಇರ್ಬೋದು, ಲೈಕ್ ಪೇಂಟ್ ಸ್ಮೆಲ್ ಅಂತ ತಗೊಳ್ಬೋದು, ಅಥವಾ ಕೆರೋಸಿನ್ ಸ್ಮೆಲ್ ಅಂತ ತಗೊಳ್ಬೋದು, ಪೆಟ್ರೋಲ್, ಡೀಸೆಲ್. ಸೊ ಈ ಥರದಕ್ಕೆಲ್ಲ ಏನಂದರೆ ಸೆನ್ಸಿಟಿವ್ ಇರುತ್ತೆ ಬಾಡಿ. ಅಥವಾ ಏನಂದರೆ ಈ ಆರ್ಟಿಫಿಷಿಯಲ್ ಲೈಟ್ಸ್ ಇರ್ಬೋದು, ಅಥವಾ ತುಂಬ ಕ್ರೌಡಲ್ಲಿ ಇದ್ದಾಗಿರ್ಬೋದು, ಅಥವಾ ಸೌಂಡು ಅಥವಾ ಸ್ಪೀಕರ್ಸ್ ಇರ್ಬೋದು. ಸೊ ಇದಕ್ಕೆಲ್ಲ ಏನಂದರೆ ಇದೆಲ್ಲ ಏನಂದರೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಥರ ಮೈಗ್ರೇನ್ನ ಹೆಚ್ಚು ಮಾಡುತ್ತೆ ಅಂತಾನೆ ಹೇಳಿ. ಎಸ್ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ ಮೇಡಮ್. ಸರ್, ತಮ್ಮ ಹೆಸರು? ನಿಂಗಪ್ಪ ಸರ್. ಮಾತಾಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ, ನಿದ್ದೆ ಬರ್ತಾ ಇಲ್ಲ ಮೇಡಮ್, ರಾತ್ರಿ ನೈಟ್. ಓಕೆ, ಯಾವಾಗಿಂದ ನಿಮ್ಗೆ ಈ ತರ ನಿದ್ದೆ ಬರ್ತಾ ಇಲ್ಲ? ಈ ಒಂದು ತಿಂಗಳಾಯ್ತು ಮೇಡಮ್. ಓಕೆ. ಸೊ ಏನ್ ಕೆಲಸ ಮಾಡೋದು ತಾವು? ನಾವು ಒಕ್ಕಲ್ತನ ಮಾಡ್ತೀವಿ ಮೇಡಮ್. ಸಾರಿ? ಒಕ್ಕಲ್ತನ ಮೇಡಮ್, ಕೃಷಿ ಇಲಾಖೆ. ಓಕೆ ಓಕೆ ಓಕೆ. ಸೊ ಏನಾದ್ರೂ ಸ್ಟ್ರೆಸ್, ಟೆನ್ಷನ್ ಆ ಥರ ಏನಾದ್ರೂ ಇದೆಯಾ ತಮ್ಗೆ? ಸ್ವಲ್ಪ ತಲೆನೋವು ಜಾಸ್ತಿ ಬರುತ್ತೆ ಮೇಡಮ್. ಓಕೆ. ಸೊ ಜಸ್ಟ್ ಈಗ 1 ತಿಂಗಳಿಂದ ಮಾತ್ರ ನಿಮ್ದು ನಿದ್ದೆ ಬರ್ತಾ ಇಲ್ವಾ, ಅಥವಾ ಮುಂಚೆಯಿಂದನೂ ತುಂಬಾ ಆ ಥರ ಪ್ರಾಬ್ಲಮ್ ಇದೆಯಾ? ಮುಂಚೆ ತಲೆ ಮೇಡಮ್, ಈಗ ನಿದ್ದೆ ಬರ್ತಾ ಇಲ್ಲ ಮೇಡಮ್. ಓಕೆ. ಸೊ ಯೂಶಲಿ ನೀವು ಮಲ್ಗೋದು ಎಷ್ಟು ಗಂಟೆಗೆ ಯೂಶಲಿ ಮಲಗ್ತೀರಾ ತಾವು? 9 ಗಂಟೆ ಮಲಗ್ತೀವಿ ಮೇಡಮ್. ಓಕೆ. ಮಾರ್ನಿಂಗ್ ಹೇಳೋವಂಥದ್ದು? ಬೆಳಗ್ಗೆ 4 ಗಂಟೆಗೆ 5 ಗಂಟೆಗೆ ಎದ್ದೇಳ್ತೀವಿ ಮೇಡಮ್. ಓಕೆ. ಸೊ ಆ ಮಲಗಿರೋ ಆ ಒಂದು ಅವರ್ಸ್ ಅಲ್ಲಿ ನಿಮ್ಗೆ ನಿದ್ದೆ ಚೆನ್ನಾಗಿ ಡೀಪ್ ಆಗಿ ನಿದ್ದೆ ಆಗುತ್ತಾ, ಅಥವಾ ಆ ನಿದ್ದೆಯಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಅಥವಾ ಕನಸು ಅಂತ ಹೇಳಿ ನಿದ್ದೆಯಿಂದ ಎಚ್ಚರ ಆಗುವಂಥದ್ದು ಆ ಥರ ಏನಾದ್ರೂ ತೊಂದರೆಗಳಿದೆಯಾ? ಕನಸು ಏನೂ ಇಲ್ಲ ಮೇಡಮ್. ಆ ಥರ ಏನು ತೊಂದರೆ ಇಲ್ಲ? ಓಕೆ. ಸೊ ಯೂರಿನ್ಗೆ ಏನಾದ್ರೂ ತುಂಬಾ ನೈಟ್ ಅಲ್ಲಿ ಎದ್ದು ಹೋಗುವಂಥದ್ದು ಏನಾದ್ರೂ ಅಭ್ಯಾಸ ಇದೆಯಾ? ಇದೆ ಮೇಡಮ್. ಓಕೆ. ಸೊ ಯೂಶಲಿ ಏನಾಗ್ತಾ ಇರುತ್ತೆ, ನಿಮ್ದು ಯೂರಿನಿಗೆ ತುಂಬಾ ಹೋಗುವಂಥದ್ದು ಅಭ್ಯಾಸ ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ನಿದ್ದೆಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ.
ಓಕೆ, ಅದು ಈಗ ಸ್ವಲ್ಪ ವಿಂಟರ್ ಸೀಸನ್ ಇರೋದ್ರಿಂದ ಕೂಡ ಏನಾಗುತ್ತೆ, ಸ್ವಲ್ಪ ಯೂರಿನ್ ಹೆಚ್ಚಾಗಿ ಪಾಸ್ ಮಾಡೋ ಅಂಥದ್ದು ಇದ್ದಾಗ ಕೂಡ ಏನಾಗುತ್ತೆ, ನಿದ್ದೆಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದು ಬಿಟ್ರೆ ಬೇರೆ ಏನೇನು ತೊಂದರೆ ಇರೋದಿಲ್ಲ. ಈ ಸೀಸನ್ ಕಳೀತು ಅಂದ್ರೆ ಆಟೋಮೆಟಿಕಲಿ ಕಂಟ್ರೋಲ್ ಆಗುತ್ತೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ. ಇನ್ನು ಕಾರಣಗಳ ಬಗ್ಗೆ ತಿಳಿಸ್ತಾ ಇದ್ರು, ಯಾವೆಲ್ಲ ಟೈಪ್ಸ್ ಆಫ್ ಮೈಗ್ರೇನ್ ಇದೆ, ಇನ್ನು ಟ್ರೀಟ್ಮೆಂಟ್ಸ್ ಏನಿದೆ, ಮೈಗ್ರೇನ್ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು, ಇದೆಲ್ಲದ್ರ ಬಗ್ಗೆ ಡಾಕ್ಟರ್ ಮಾತಾಡ್ತಾರೆ. ಸದ್ಯಕ್ಕೆ ನೀವು ನೋಡ್ತಿದ್ದೀರಾ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Rich Care Homeopathy. Treatments for allergy, thyroid, diabetes, infertility, psoriasis, hair fall and dandruff, PCOD, gastritis, baldness, back pain, migraine, arthritis, depression, sleep disorders, constipation, piles, fistula, obesity, kidney stones and varicose veins. Rich Care Homeopathy, Malleshwaram. Call 7411955955, 7411055955. ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮೈಗ್ರೇನ್ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಡಾಕ್ಟರ್ ಪ್ರೀತಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಿದ್ದಾರೆ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ? ಹಲೋ ಮೇಡಮ್, ನಮಸ್ಕಾರ. ರುದ್ರೇಶ್ ಅಂತ ಮಾತಾಡ್ತಿರೋದು. ಮಾತಾಡಿ ಸರ್, ಡಾಕ್ಟರ್ ಇದ್ದಾರೆ. ನಿಮ್ಮ ಪ್ರಶ್ನೆ ಏನಿದೆ ನೇರವಾಗಿ ಕೇಳ್ಬೋದು. ಹಲೋ ಮೇಡಮ್, ನಮಸ್ಕಾರ. ಮೇಡಮ್, ರುದ್ರೇಶ್ ಅಂತ ಬೆಂಗಳೂರಿಂದ ಮಾತಾಡ್ತಿರೋದು. ಓಕೆ ಹೇಳಿ. ಮೇಡಮ್, ನನ್ನ ವೈಫ್ ಹೆಸರು ಧನಲಕ್ಷ್ಮಿ ಅಂತ ಅನ್ಬಿಟ್ಟು, ಅವರು 2 months ಇಂದ ಎಡಗಡೆ ಸೈಡ್ ತಲೆನೋವು ಅಂತ, ಬಟ್ ಅಂದ್ರೆ ಒಂದ್ ಟೈಮ್ಗೆ ಒಂದ್ ದಿನಕ್ಕೊಂದ್ಸಲ ಬರುತ್ತೆ. ಅದು 10 ನಿಮಿಷ ಬಂದು ಹೊಂಟೋಗ್ಬಿಡುತ್ತೆ. ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಓಕೆ, ಸೊ ಇದು ಎಷ್ಟು ದಿವಸದಿಂದ ಇದೆ? ಸುಮಾರು 1.5 month ಇಂದ ಇದೆ ಮೇಡಮ್. 1.5 month ಇಂದ ಇದೆ. ಸೊ ಅವ್ರಿಗೆ ಎಷ್ಟು ಈಗ ಏಜ್? ಅವ್ರ ವಯಸ್ಸು ಎಷ್ಟು? ಲೈನಲ್ಲಿ ಇದ್ದೀರಾ ಸರ್? ಓಕೆ, ಕಾಲ್ ಕಟ್ ಆಗಿರ್ಬೋದು. ಓಕೆ, ಜಸ್ಟ್ 1.5 month ಇಂದ ಅವರು ಹೆಡ್ಏಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಮೋಸ್ಟ್ಲಿ ಏನಾದ್ರೂ ಕೆಲವೊಂದ್ಸಲ ಏನಾಗ್ತಾ ಇರುತ್ತೆ, ಹಾರ್ಮೋನ್ ವ್ಯತ್ಯಾಸದಿಂದಾನು ಬರ್ತಾ ಇರ್ಬೋದು. ಸೊ ಏನಾಗುತ್ತೆ, ಆ ಥರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಅವರು ಟೆನ್ಷನ್ಸು ಅಥವಾ ಆ ಥರದ್ದು ಇಲ್ದಾಗ ಬರ್ತಾ ಇದ್ರೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ಕು. ಸೊ ಅದು ಯಾವ ಥರದ್ರಿಂದ ಬರ್ತಾ ಇದೆ ಅಂತ ಹೇಳಿ ಡಯಾಗ್ನೋಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದು ಡಯಾಗ್ನೋಸ್ ಮಾಡಿದಾಗ ಹೇಳ್ಬೋದು ಅದು ಯಾವುದರಿಂದ ಬರ್ತಾ ಇದೆ ಅಂತ ಹೇಳಿ. ಸೊ ಜಸ್ಟ್ 1.5 month ಇಂದ ಇದ್ರೆ ಸ್ವಲ್ಪ ಲೈಫ್ ರೂಟೀನ್ ಆಕ್ಟಿವಿಟೀಸಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಳ್ಳೋದ್ರಿಂದ ಏನಂದರೆ ಕಂಟ್ರೋಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್, ನಮಸ್ತೆ. ಮಾಲತಿ ಅಂತ. ಯಾವ್ರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ನಾವು ತುಮಕೂರಿಂದ ಮಾಡ್ತಿರೋದು. ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ. ಏನ್ ಸಮಸ್ಯೆ ಇದೆ ತಿಳಿಸಿ. ಹಲೋ ಮೇಡಮ್, ನಮಸ್ತೆ. ಹಾ, ನಮಸ್ತೆ ಅಮ್ಮ, ಹೇಳಿ. ಮೇಡಮ್, ನನಗೆ ಆಕ್ಚುಲಿ ಒಂದು 2 years ಇಂದ ಮೈಗ್ರೇನ್ ಅಂತ ಹೇಳಿದ್ದಾರೆ. ಓಕೆ, ಒಂದ್ 3 months ಕೋರ್ಸ್ ಒಂದ್ಸರಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಸರಿಮ್ಮ, ನೈಟ್ ತಗೊಳಕ್ಕೆ ಅಂತ ತಗೊಂಡಿದ್ದೆ. ಅದು ಒಂದ್ 3 months ಬರ್ಲಿಲ್ಲ, ಮತ್ತೆ ಸ್ಟಾರ್ಟ್ ಆಗಿದೆ ಇವಾಗ. ಓಕೆ, ಯಾವ ಸೈಡ್ ಬರ್ತಾ ಇದೆ ಅಮ್ಮ ತಮ್ಗೆ ತಲೆನೋವು? ನಂಗೆ ಬ್ಯಾಕ್ ಸೈಡ್ ಬರುತ್ತೆ ಮೇಡಮ್. ಬ್ಯಾಕ್ ಸೈಡ್ ಬರ್ತಾ ಇದೆ. ಓಕೆ, ಬ್ಯಾಕ್ ಸೈಡ್ ಪೂರಾ ಬರ್ತಾ ಇದೆಯಾ ಅಥವಾ ರೈಟ್ ಸೈಡ್ ಮಾತ್ರ ಬ್ಯಾಕ್ ಅಲ್ಲಿ ಬರ್ತಾ ಇದೆಯಾ ಅಥವಾ ಲೆಫ್ಟ್ ಸೈಡ್ ಮಾತ್ರ ಬ್ಯಾಕ್ ಅಲ್ಲಿ ಬರ್ತಾ ಇದೆಯಾ? ಇಲ್ಲ, ಪೂರ್ತಿ ಬರುತ್ತೆ. ಪೂರ್ತಿ ಬರುತ್ತೆ. ಓಕೆ, ಸೊ ಅದರಿಂದ ಏನಾದ್ರೂ ಕತ್ತು ನೋವು ಬರೋ ಅಂತದ್ದು, ಆತರ ಏನಾದ್ರೂ ವಾಮಿಟ್ ಆಗೋ ಅಂತದ್ದು ಆತರ ಏನಾದ್ರೂ ಇದೆಯಾ? ಕತ್ತು ನೋವೇನ್ ಬರಲ್ಲ, ಬಟ್ ವಾಮಿಟ್ ಜಾಸ್ತಿ ಆಯ್ತು, ನಾನು ಏನಾದ್ರು ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂದ್ರೆ ವಾಮಿಟ್ ಆಗುತ್ತೆ. ವಾಮಿಟ್ ಆಯ್ತು ಅಂದ್ರೆ ನಂಗೆ ಮೈಗ್ರೇನ್ ಇನ್ನೂ ರೈಸ್ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಓಕೆ, ಹೆಚ್ಚಾಗ್ತಾ ಇದೆ. ಓಕೆ, ಸೊ ಅದು ಬಿಟ್ಟು ಯಾವ ಟೈಮಲ್ಲೆಲ್ಲ ನಿಮ್ಗೆ ಇದು ತಲೆನೋವು ಹೆಚ್ಚಾಗ್ತಿದೆ ಅಮ್ಮ? ಯೂಶಲಿ ನಾನು ಉಪವಾಸ ಇದ್ದಾಗ ಯಾವಾಗಾದ್ರೂ ಒಂದೊಂದ್ ಸಾರಿ ಬರುತ್ತೆ, ಮತ್ತೆ ತುಂಬಾ ಸೌಂಡ್ ಕೇಳ್ದಾಗ ಬರುತ್ತೆ. ಓಕೆ, ಆಮೇಲೆ ಬಿಸಿಲಿಗೆ ಹೋದಾಗ ಬರುತ್ತೆ. ಓಕೆ, ಸೊ ಇದೇನಂದ್ರೆ ಮೈಗ್ರೇನ್ ಸಿಂಪ್ಟಮ್ಸ್ ಇದೆ ನಿಮ್ಗೆ. ಓಕೆ, ಗ್ಯಾಸ್ಟ್ರಿಕ್ ಹೆಡ್ಏಕ್ ಅಂತಾನು ಹೇಳ್ತೀವಿ ನಿಮ್ಗೆ. ಇದು ನಿಮ್ಗೆ ಗ್ಯಾಸ್ಟ್ರಿಕ್ ಯಾಕಂದ್ರೆ ಊಟ ಸರಿಯಾಗಿ ಮಾಡದೇ ಇದ್ದಾಗ ಕೂಡ ಬರ್ತಿದೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಸೊ ಇದಕ್ಕೇನಂದ್ರೆ ಹೋಮಿಯೋಪತಿಯಲ್ಲಿ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದೆ ಅಮ್ಮ. ಓಕೆ, ನಿಮ್ಗೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಓಕೆ, ನಿಮ್ದು ಅದೆಲ್ಲ ಸ್ವಲ್ಪ ನಿಮ್ದು ಡೀಟೇಲ್ಸ್ ಬೇಕಾಗತ್ತೆ. ನೀವು ಯಾವುದಕ್ಕೂ ಒಂದ್ಸಲ ಬಂದು ಕ್ಲಿನಿಕ್ಕಿಗೆ ಭೇಟಿ ನೀಡಿ. ಓಕೆ, ಧನ್ಯವಾದಗಳು ಮಾ. ಟಿವಿ ಸ್ಕ್ರೀನ್ ನಲ್ಲೇ ಫೋನ್ ನಂಬರ್ ಬರ್ತಾ ಇದೆ. ನಾವು ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ ಪ್ರೀತಿ ಅವ್ರನ್ನ ನಮ್ಮ ರಿಚ್ ಕೇರ್ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ವಿಸಿಟ್ ಮಾಡಬಹುದು. ನಮ್ಮ ನೆಕ್ಸ್ಟ್ ಕಾಲರ್. ಹಲೋ ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಪವಿತ್ರ ಅಂತ ಮೇಡಮ್, ಚಿಕ್ಕಮಂಗ್ಳೂರಿಂದ. ಪವಿತ್ರ ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ ಮೇಡಮ್, ನನಗೆ ಒಂದ್ 6 months ಆಯ್ತು, ರೈಟ್ ಸೈಡ್ ತಲೆ ಪೇನ್ ಆಗ್ತಾ ಇದೆ. ರೈಟ್ ಸೈಡ್ ತಲೆನೋವು ಬರ್ತಾ ಇದೆಯಮ್ಮ ತಮ್ಗೆ? ಓಕೆ, ಸೊ ನಾನು ಕಂಪ್ಯೂಟರ್ ನೋಡ್ತೀನಿ, ಮತ್ತೆ ತುಂಬಾ ಪೇನ್ ಆದ್ರೆ ತಡ್ಕೊಳಕ್ ಆಗಲ್ಲ ಮೇಡಮ್, ತುಂಬಾ ಪೇನ್ ಆಗುತ್ತೆ. ಓಕೆ, ಯಾವ ಟೈಮಲ್ಲಿ ಪೇನ್ ಎಲ್ಲ ಹೆಚ್ಚಾಗುತ್ತೆ ಅಮ್ಮ ತಮ್ಗೆ?
ಮಾರ್ನಿಂಗು ಮತ್ತೆ ಈವ್ನಿಂಗ್ ಸಂಜೆ ನೈಟ್ ತುಂಬಾ ಪೇನ್ ಆಗುತ್ತೆ. ಓಕೆ, ಸೊ ಆ ಟೈಮಲ್ಲಿ ಏನಾದರೂ ವಾಮಿಟಿಂಗ್ ಆಗೋವಂಥದ್ದು ಆ ಥರ ಏನಾದರೂ ಕಣ್ಣು ಮಂಜು ಆಗೋದು ಆ ಥರ ಏನಾದರೂ ಇದೆಯಮ್ಮ? ಏನು ಪ್ರಾಬ್ಲಮ್ ಆಗಲ್ಲ ಮೇಡಮ್. ಆ ಥರ ಏನೂ ಆಗಲ್ಲ. ಓಕೆ, ಸೊ ಏನಂದರೆ ನಿಮ್ದು ಈಗ ಇನ್ನೂ ಜಸ್ಟ್ 6 ಮಂತ್ಸಿಂದ ಈಗ ಇನಿಷಿಯಲ್ ಸ್ಟೇಜಲ್ಲಿ ಇದೆ. ಓಕೆ, ಸೊ ಈಗ 21 ಇಯರ್ ಇವಾಗ ರನ್ನಿಂಗು. ಓಕೆ ಓಕೆ, ನೋ ಪ್ರಾಬ್ಲಮ್ಮ. ಏನಂದರೆ ಈಗ ತಲೆನೋವು ನಿಮಗೆ ಸ್ಟಾರ್ಟ್ ಆಗಿ ಜಸ್ಟ್ 6 ಮಂತ್ಸ್ ಆಗಿರೋದ್ರಿಂದ ಏನಂದರೆ ಈಗ ಇನಿಷಿಯಲಿನೇ ನೀವು ಟ್ರೀಟ್ಮೆಂಟ್ ತಗೊಳ್ತು ಅಂದರೆ ಸಂಪೂರ್ಣವಾಗಿ ಗುಣ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅದರಿಂದ ಮುಂದಕ್ಕೆ ಕಾಂಪ್ಲಿಕೇಶನ್ಸ್ ತುಂಬಾ ಹೆಚ್ಚಾಗುತ್ತೆ. ಓಕೆ, ಮತ್ತೆ ಊಟ ಮಾಡಿಲ್ಲ ಅಂದ್ರೆ ಪೇನ್ ಜಾಸ್ತಿ ಆಗುತ್ತೆ, ಮತ್ತೆ ಟೆನ್ಷನ್ ಅಂದ್ರೆ ತುಂಬಾ ಪೇನ್ ಆಗುತ್ತೆ. ಟೆನ್ಷನ್ ಇರ್ಬಾರ್ದು, ಹಂಗಿದ್ರೆ ನಾರ್ಮಲ್ ಇರುತ್ತೆ. ಟೆನ್ಷನ್ ತುಂಬಾ ಪೇನ್ ಆಗುತ್ತೆ. ಅದೇನ್ ಹೇಳ್ತೀವಿ ನಾವು ಟೆನ್ಷನ್ ಹೆಡ್ಡೇಕ್ ಅಂತ ಹೇಳ್ತೀವಿ ಅಮ್ಮ. ಟೆನ್ಷನ್ ಅನ್ನೋಂಥದ್ದು ಏನಂದ್ರೆ ನಿಮ್ದು ತಲೆನೋವನ್ನ ಇಲ್ಲಿ ಹೆಚ್ಚು ಮಾಡ್ತಾ ಹೋಗುತ್ತೆ, ಅಂದ್ರೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಓಕೆ, ಯಾವಾಗ ಬಾಡಿಗೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗುತ್ತೆ, ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ, ಆ ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ, ನಿಮಗೆ ಹೆಡ್ಡೇಕ್ ಹೆಚ್ಚಾಗ್ತಾ ಇರುತ್ತೆ. ಓಕೆ, ಸೊ ನಿಮಗೆ ಮೇಯ್ನ್ ಏನಂದರೆ ಸ್ಟ್ರೆಸ್ ಫ್ರೀ ಲೈಫ್ ಬೇಕು ಅಂತ ಹೇಳ್ಬೋದು. ಸ್ವಲ್ಪ ಯೋಗ ಮೆಡಿಟೇಷನ್ ಅದು ಮಾಡೋದ್ರಿಂದ ಏನಂದರೆ ಸ್ಟ್ರೆಸ್ಸು ಬಾಡಿಗೆ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದ್ರಿಂದ ಏನಂದರೆ ಡೆಫಿನೆಟ್ಲಿ ನಿಮ್ದು ಏನಂದರೆ ಹೆಡ್ಡೇಕು ಕಡಿಮೆ ಆಗುತ್ತೆ ಅಮ್ಮ. ಓಕೆ ಮಾ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಸ್ವಲ್ಪ ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಫಿಸಿಕಲ್ ಆಕ್ಟಿವಿಟೀಸ್ ನ ಅಳವಡಿಸ್ಕೊಳ್ಳಿ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೇರವಾಗಿ ಡಾಕ್ಟರ್ ಪ್ರೀತಿ ಅವ್ರನ್ನ ನಮ್ಮ ರಿಚ್ಕೇರ್ ಹೋಮಿಯೋಪತಿ ಕ್ಲಿನಿಕ್ ಅಲ್ಲಿ ನೀವು ವಿಸಿಟ್ ಮಾಡಬಹುದು. ಇನ್ನು ಕಾಸಸ್ ಬಗ್ಗೆ ಹೇಳಿದ್ರಿ, ಇನ್ನು ಟೈಪ್ಸ್ ಅಂತ ಏನಾದ್ರು ಬರುತ್ತಾ ಈ ಮೈಗ್ರೇನ್ ಅಲ್ಲಿ? ಇದ್ರ ಬಗ್ಗೆ ಡೆಫಿನೆಟ್ಲಿ. ಸೊ ಟೈಪ್ಸ್ ಅಂತ ನಾವು ತಗೊಂಡಾಗ ಏನಾಗುತ್ತೆ, ಇಲ್ಲಿ ನಾವು ಹಲವಾರು ರೀತಿ ಟೈಪ್ಸ್ ಆಫ್ ಹೆಡ್ಡೇಕ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಆದರೆ ಮುಖ್ಯವಾಗಿ ಹೇಳೋವಂಥದ್ದು ಏನಂದರೆ ಮೈಗ್ರೇನ್ ವಿತ್ ಅರಾ ಮತ್ತು ಮೈಗ್ರೇನ್ ವಿತೌಟ್ ಅರಾ ಅಂತ ಹೇಳ್ತೀವಿ. ಯೂಶಲಿ ಮೈಗ್ರೇನ್ ವಿತ್ ಅರಾ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಏನಾಗುತ್ತೆ, ಇದರಲ್ಲಿ ನಮಗೆ ಸೆನ್ಸರಿ ವಾರ್ನಿಂಗ್ ಸೈನ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಯೂಶಲಿ ಕೆಲವೊಬ್ರಿಗೆ ಈಗ ಹೆಡ್ಡೇಕ್ ಬರೋದು ಸೈನ್ಸ್ ಏನಂದರೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಅಂದರೆ ಈಗ ಸಪೋಸ್ ಏನಾದರೂ ಒಂದು ಕ್ರೌಡಲ್ಲಿ ಹೋಗ್ತಾ ಇದ್ದಾಗ ಏನಾಗುತ್ತೆ, ಆ ಸೌಂಡ್ ಕೇಳಿದ ತಕ್ಷಣ ಏನಾಗುತ್ತೆ, ಅದು ಬಂದ ತಕ್ಷಣ ಏನಾಗುತ್ತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇನ್ನೊಂದು 10 ಮಿನಿಟ್ಸಲ್ಲಿ ಏನಂದರೆ ಅವ್ರಿಗೆ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ. ಸೊ ಹೆಡ್ಡೇಕಿಂದ ಏನಂದರೆ ವಾಮಿಟ್ ಆಗೋವಂಥದ್ದು. ಸೊ ಈ ರೀತಿ ಎಲ್ಲ ಏನಂದರೆ ಇದು ಸೆನ್ಸರಿ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ, ಅರಾ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಂದರೆ ಅವ್ರಿಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ. ಮತ್ತು ಕಣ್ಮುಂದೆ ಏನಾಗುತ್ತೆ, ಈ ಸ್ಟಾರ್ಸ್ ಥರ ಅಥವಾ ಜಿಗ್ಜ್ಯಾಗ್ ಲೈನ್ಸ್ ಥರ ಬರೋವಂಥದ್ದು ಅಥವಾ ಸ್ಪಾರ್ಕಲ್ಸ್ ಥರ ಲೈಟ್ ಫ್ಲ್ಯಾಶ್ ಆಗೋವಂಥದ್ದು. ಸೊ ಇದೆಲ್ಲ ಏನಂದರೆ ಸೈನ್ಸ್ ಅವ್ರಿಗೆ ಮುಂಚೆನೇ ಗೊತ್ತಾಗುತ್ತೆ. ಈ ವಿತೌಟ್ ಅರಾ ಅಂತ ಹೇಳಿದಾಗ ಇಲ್ಲೇನಾಗುತ್ತೆ, ಈ ರೀತಿ ಯಾವುದೇ ಒಂದು ಸೈನ್ಸ್ ಇರೋದಿಲ್ಲ, ಯಾವುದೇ ಚಿಹ್ನೆಗಳಿರಲ್ಲ, ಡೈರೆಕ್ಟ್ ಏನಂದ್ರೆ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಡಾಕ್ಟರ್ ಇದ್ರ ಬಗ್ಗೆ ಮಾತಾಡೋಣ. ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ಹೇಳಿ ಸರ್, ಯಾರು ಮಾತಾಡ್ತಿರೋದು? ನಮಸ್ಕಾರ ಮೇಡಮ್, ನಾವು ಯುವರಾಜ್ ಅಂತ ಮಾತಾಡಿ. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ ಸರ್. ಹಲೋ ಹಲೋ ಮೇಡಮ್, ನಮ್ಮ ವೈಫ್ಗೆ ಊಟ ಮಾಡಿದ್ರು ತಲೆನೋವು ಬರುತ್ತೆ, ನಿದ್ದೆ ಮಾಡಿದ್ರು ತಲೆನೋವು ಬರುತ್ತೆ, ಮತ್ತೆ ಜೀರ್ಣ ಆಗದಿರೋ ತಲೆನೋವು ಬರುತ್ತೆ. ಎಷ್ಟು ವರ್ಷದಿಂದ ಇದೆ? ಮೋಷನ್ ಹೋಗದೆ ತಲೆನೋವು ಬರುತ್ತೆ. ಓಕೆ, ಎಷ್ಟು ವರ್ಷದಿಂದ ಇದೆ ಅವ್ರಿಗೆ ಈ ತರ ತಲೆನೋವು? ಸುಮಾರು 3-4 ವರ್ಷದಿಂದ ಇದೆ ಮೇಡಮ್. 3-4 ವರ್ಷದಿಂದ ಇದೆ. ಓಕೆ, ಸೊ ಏನಾದ್ರೂ ಟ್ರೀಟ್ಮೆಂಟ್ ತಗೊಳ್ತಿದಾರಾ? ಟ್ರೀಟ್ಮೆಂಟ್ ಏನಿಲ್ಲ ಮೇಡಮ್, ಮಾಮೂಲಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂತಾರೆ, ನುಂಗ್ಬಿಟ್ಟು ಬರ್ತಾರೆ ಅಷ್ಟೇ ಮೇಡಮ್. ಓಕೆ, ಸೊ ಅವ್ರದ್ದು ಏನಾಗ್ತಾ ಇದೆ, ಇದು ಗ್ಯಾಸ್ಟ್ರಿಕ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಓಕೆ, ಅವರು ಊಟ ತಿಂಡಿ ಏನಂದ್ರೆ ಪ್ರಾಪರ್ ಟೈಮ್ ಟು ಟೈಮ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಯಾವಾಗ ಡೈಜೆಷನ್ ಸರಿ ಆಗೋದಿಲ್ವೋ, ಇಂಡೈಜೆಷನ್ ಆದಾಗ ಕೂಡ ಏನಾಗ್ತಾ ಇರುತ್ತೆ, ಹೆಡ್ಡೇಕ್ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಓಕೆ, ಮೇಡಮ್ ಪೀರಿಯಡ್ ಟೈಮ್ ಅಲ್ಲಿ ಜಾಸ್ತಿ ಬರುತ್ತೆ ಅವರಿಗೆ. ಪೀರಿಯಡ್ಸ್ ಟೈಮಲ್ಲಿ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ. ಆಗ ಕೂಡ ಏನಾಗುತ್ತೆ, ಆ ಟೈಮಿಗೆ ಮಾತ್ರ ಏನಂದ್ರೆ ಹೆಡ್ಡೇಕ್ ಬರೋ ಚಾನ್ಸಸ್ ಇರುತ್ತೆ. ಒಂದ್ಸಲ ಅವ್ರದ್ದು ಹಾರ್ಮೋನ್ಸ್ ಎಲ್ಲ ಬಾಡಿಯಲ್ಲಿ ನಾರ್ಮಲ್ ಬಂತು ಅಂದ್ರೆ ಹೆಡ್ಡೇಕ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸ್ವಲ್ಪ ಅವ್ರಿಗೆ ಆ ಟೈಮಲ್ಲಿ ಏನಂದ್ರೆ ಬಾಡಿಗೆ ರೆಸ್ಟ್ ಮಾಡೋ ಅಂಥದ್ದು ತುಂಬಾ ಇಂಪಾರ್ಟೆಂಟು. ಮತ್ತೆ ಊಟನೂ ಕೂಡ ಏನಂದ್ರೆ ಟೈಮ್ ಟು ಟೈಮ್ ತಗೊಳ್ಬೇಕಾಗುತ್ತೆ. ಓಕೆ, ಸ್ವಲ್ಪ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಮಾಡ್ಕೊಂಡ್ಲೆ ಡೆಫಿನೆಟ್ಲಿ ಅವ್ರಿಗೆ ಏನಂದ್ರೆ ಹೆಡ್ಡೇಕ್ ಕಡಿಮೆ ಆಗುತ್ತೆ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಸೊ ಗ್ಯಾಸ್ಟ್ರಿಕ್ ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಇರುವಂತಹ ತಲೆನೋವು ಕಡಿಮೆ ಆಗುತ್ತೆ ಅಂತ ಡಾಕ್ಟರ್ ತಿಳಿಸಿದ್ದಾರೆ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ ಹಲೋ, ನಮಸ್ಕಾರ. ತಮ್ಮ ಹೆಸರು? ಸೌಮ್ಯ ಅಂತ ಹೇಳಿ, ಮಂಡ್ಯದಿಂದ. ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ, ಏನ್ ಸಮಸ್ಯೆ ಇದೆ ತಿಳಿಸಿ ನೇರವಾಗಿ. ಹಲೋ, ನಮಸ್ತೆ ಮೇಡಮ್. ಹಾ ನಮಸ್ತೆ ಸೌಮ್ಯ ಅವ್ರೆ, ಹೇಳಿ. ಮೇಡಮ್, ನನಗೆ ಚಿಕ್ಕನಿಂದನೂ ತಲೆನೋವು. ಈಗ ಪ್ರೆಸೆಂಟ್ ನನಗೆ 32 ಇಯರ್ಸ್. ಓಕೆ ಅಮ್ಮ. ಅಂದ್ರೆ ನಾನು ವರ್ಕಿಂಗ್ ವುಮೆನ್. ಓಕೆ, ತುಂಬಾ ಹೆಡ್ಡೇಕು ಮೇಡಮ್. ಅಂದ್ರೆ ಹೋದ್ರು ಹೆಡ್ಡೇಕ್ ಬರುತ್ತೆ, ಅಶ್ವಕೊಂಡಿದ್ರು ಹೆಡ್ಡೇಕ್ ಬರುತ್ತೆ. ಏನ್ ವರ್ಕ್ ಮಾಡೋದಮ್ಮ ತಾವು?
ಮೇಡಮ್ ಟೀಚರು. ಓಕೆ, ಸೊ ಅಲ್ಲೇನಾದ್ರೂ ತುಂಬಾ ಟೆನ್ಷನ್ ಸ್ಟ್ರೆಸ್ ಆ ಥರ ಏನಾದ್ರೂ ಇರುತ್ತಾ? ಅದು ಮಾಮೂಲಿ ಕಾಮನ್ ಆಗಿ ಇರುತ್ತಲ್ಲ ಮೇಡಮ್, ಮನೆ ಅದು. ಓಕೆ, ಸೊ ಮನೆಯಲ್ಲಿ ಪ್ರಾಪರ್ ರೆಸ್ಟ್ ಅಥವಾ ಊಟ ತಿಂಡಿ ಟೈಮ್ ಟು ಟೈಮ್ ಅದೆಲ್ಲ ಕರೆಕ್ಟ್ ಆಗ್ತಾ ಇದೆಯಾ? ಟೈಮ್ ಟು ಟೈಮ್ ಎಲ್ಲ ಮಾಡ್ತೀನಿ, ಅದೆಲ್ಲ ಏನು ಸಮಸ್ಯೆ ಇಲ್ಲ. ಓಕೆ, ಸೊ ಆ ಟೈಮಲ್ಲಿ ನಿಮ್ಗೆ ಏನಾದ್ರೂ ವಾಮಿಟಿಂಗ್ ಸೆನ್ಸೇಷನ್ ಆ ತರ ಏನಾದ್ರೂ? ತುಂಬಾ ಹೆಡ್ಏಕ್ ಆದಾಗ ಅನ್ಸುತ್ತೆ, ಸೆನ್ಸೇಷನ್ ಆಗುತ್ತೆ, ಬಟ್ ವಾಮಿಟ್ ಆಗೋದಿಲ್ಲ. ಓಕೆ, ಸೊ ವಾಮಿಟ್ ಆದಾಗ ಏನಾದ್ರೂ ಕತ್ಲೆಲ್ ಮಲ್ಕೊಬೇಕಂತ ಅನ್ಸುತ್ತೆ, ಮತ್ತೆ ಆಗಲ್ಲ, ಕತ್ಲೆ ಬೇಕು ಅಂತ ಅನ್ಸುತ್ತೆ, ಸೌಂಡ್ ಆಗಲ್ಲ, ತುಂಬಾ ಇರುತ್ತೆ. ಓಕೆ, ಮತ್ತೆ ಏನಾದ್ರೂ ಸೌಂಡ್ಸಿಗೂ ಕೂಡ ಹೆಚ್ಚಾಗತ್ತಮ್ಮ? ಹಾ ಮೇಡಮ್, ಸೌಂಡು ಬೆಳಕಂದ್ರೆ ಆ ಟೈಮಲ್ಲಿ ತುಂಬಾ ಇರಿಟೇಷನ್ ಆಗುತ್ತೆ. ಓಕೆ, ಮೊದ್ಲು ಆ ಕಡೆ ಈ ಕಡೆ ಬರ್ತಾ ಇತ್ತು ಹಣೆಯಲ್ಲಿ, ಇವಾಗ ಹಿಂದೆ ಬ್ಯಾಕ್ ಸೈಡ್ ಬರುತ್ತೆ ಮೇಡಮ್, ಇರಿಟೇಷನ್ ಆಗುತ್ತೆ. ಓಕೆ, ಸೊ ಎಲ್ಲ ತಗೊಂಡಿದ್ದೆ 3 months 2 times, ತಗೊಳ್ಬೇಕಾದ್ರೆ ಇರಲ್ಲ, ನಂತರ ಇರುತ್ತೆ. ತುಂಬಾ ಟ್ರೈ ಮಾಡಿದೀನಿ. ಇಲ್ಲಮ್ಮ, ನಿಮ್ಗೆ ಏನಂದ್ರೆ ಡೆಫಿನೆಟ್ಲಿ ಹೋಮಿಯೋಪತಿಯಲ್ಲಿ ನಿಮ್ಗೆ ಅದಕ್ಕೆ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಇರುತ್ತೆ, ಸಂಪೂರ್ಣವಾಗಿ ಗುಣ ಕೂಡ ಆಗುತ್ತೆ. ಓಕೆ, ನಿಮ್ಗೆ ಇದಕ್ಕೆ ಏನಂದ್ರೆ ಮೆಡಿಸಿನ್ಸ್ ಜೊತೆಯಲ್ಲಿ ಸ್ವಲ್ಪ ನಿಮ್ದು ಲೈಫ್ ಸ್ಟೈಲು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸ್ವಲ್ಪ ರೂಟೀನ್ ಆಕ್ಟಿವಿಟೀಸ್ ಕೂಡ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಒಂದ್ಸಲ ಕ್ಲಿನಿಕ್ಕಿಗೆ ಭೇಟಿ ನೀಡಿದ್ರೆ ಏನಂದ್ರೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಗೈಡ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಡೆಫಿನೆಟ್ಲಿ ನಿಮ್ಗೆ ಕಂಟ್ರೋಲ್ ಆಗುತ್ತೆ ಅಮ್ಮ. ಹೌದಾ ಮೇಡಮ್? ಅಲ್ಲ, ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಇನ್ನು ಡಾಕ್ಟರ್ ಅವಾಗಲೇ ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಈ ಏಜ್ ಫ್ಯಾಕ್ಟರ್ ಅಂತ ಏನಾದ್ರು ಬರುತ್ತಾ ಈ ಹೆಡ್ಏಕ್ ಬರೋದು? ಓಕೆ, ಡೆಫಿನೆಟ್ಲಿ ಯೂಶಲಿ ನಾವ್ ಏನ್ ಹೇಳ್ತೀವಿ, ಇದು ಎಸ್ಪೆಷಲಿ ನಾವು ಬಾಯ್ಸಿಗೆ ಕಂಪೇರ್ ಮಾಡಿದ್ರೆ ಫೀಮೇಲ್ಸ್ ಅಲ್ಲೇ ಹೆಚ್ಚು ನೋಡೋ ಅಂಥದ್ದು ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಈ ಏಜ್ ಫ್ಯಾಕ್ಟರ್ ಅಂತ ತಗೊಂಡಾಗ ಕೂಡ ಏನಾಗುತ್ತೆ, 10 to 40 years ಏಜಲ್ಲಿ ಏನಾಗುತ್ತೆ, ನಾವು ಹೆಚ್ಚಾಗಿ ಈ ಮೈಗ್ರೇನ್ ಅನ್ನೋವಂಥದ್ದು ನಾವು ಆ ಏಜ್ ಗ್ರೂಪಲ್ಲಿ ನೋಡೋವಂಥ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಈ ತಲೆನೋವು ಬಂತು ಅಂತಂದ್ರೆ ಈ ಸಿಂಪ್ಟಮ್ಸ್ ಗಳು ಅನ್ನೋದನ್ನ ನೋಡಿದ್ರೆ ಯಾವ ತರ ಕಾಣಿಸ್ಕೊಳ್ಳುತ್ತೆ? ಮೈಗ್ರೇನ್ ಅನ್ನೋದನ್ನೇ ಯಾವುದು, ಬರೀ ತಲೆನೋವು ಬೇರೆ, ಎರಡಕ್ಕೂ ವಿಭಿನ್ನವಾಗಿರುತ್ತಾ ಹೇಗೆ? ಓಕೆ, ಸೊ ಯೂಶಲಿ ನಾನು ಆಗ್ಲೇ ಹೇಳ್ದೆ, ಎಲ್ಲಾ ತಲೆನೋವು ಇದ್ದಾಗ ಮೈಗ್ರೇನ್ ಇರ್ಬೇಕಂತ ಇಟ್ ಈಸ್ ನಾಟ್ ಕಂಪಲ್ಸರಿ. ಆದ್ರೆ ಮೈಗ್ರೇನ್ ಇದ್ದಾಗ ಏನಾಗುತ್ತೆ, ಡೆಫಿನೆಟ್ಲಿ ತಲೆನೋವು ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಸೊ ಇದೇನಾಗುತ್ತೆ, ನಾನು ಆಗ್ಲೇ ಹೇಳ್ದಂಗೆ ಎಷ್ಟೊಂದು ಟೈಪ್ಸ್ ಆಫ್ ಹೆಡ್ಏಕ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಟೈಪ್ಸ್ ಆಫ್ ಹೆಡ್ಏಕ್ಸ್ ಅಲ್ಲಿ ಏನಾಗುತ್ತೆ, ಸಿಂಪ್ಟಮ್ಸ್ ಕೂಡ ಒಂದರಿಂದ ಒಂದಕ್ಕೆ ಸ್ವಲ್ಪ ಏನಂದ್ರೆ ಸ್ಲೈಟ್ ವೇರಿಯೇಷನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಮುಖ್ಯವಾಗಿ ನಾವು ಕಾಮನ್ ಆಗಿ ಎಲ್ಲರಲ್ಲೂ ಕಾಣುವಂಥ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಸಿವಿಯರ್ ಹೆಡ್ಏಕ್ ಅಂತಾನೆ ಹೇಳ್ಬೋದು. ಸೊ ಈ ಹೆಡ್ಏಕ್ ಏನಾಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಸಿವಿಯಾರಿಟಿ ಇರೋವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಒಬ್ಬೊಬ್ರಿಗೆ ಏನಾಗುತ್ತೆ, ಜಸ್ಟ್ ಹಾಫ್ ಅನ್ ಅವರಲ್ಲೇ ಪೇನ್ ಕಂಟ್ರೋಲ್ ಆಗುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಒಬ್ಬೊಬ್ರಿಗೆ 2 hours ಅಥವಾ ಒಬ್ಬೊಬ್ರಿಗೆ ಏನಾಗುತ್ತೆ ಕಂಟಿನ್ಯೂಸ್ 3 days ಕಂಟಿನ್ಯೂಸ್ ಪೇನ್ ಇರೋವಂಥದ್ದು. ಸೊ ಇದೇನಂದ್ರೆ ನಾವು ಕಾಂಪ್ಲಿಕೇಶನ್ಸ್ ಅಂತಾನು ಹೇಳ್ತಾ ಹೋಗ್ಬೋದು. ಇಲ್ಲಾಂದ್ರೆ ಕೆಲವೊಬ್ಬರಿಗೆ ಯಾವ ಥರ ಇದರಲ್ಲಿ ಪೇನ್ಸ್ ಅಲ್ಲಿ ಏನಾಗುತ್ತೆ, ಡಿಫ್ರೆಂಟ್ ಸೆನ್ಸೇಷನ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಒಬ್ಬೊಬ್ರು ನಮಗೆ ನಾವು ಡೇ ಟು ಡೇ ಪ್ರಾಕ್ಟೀಸಲ್ಲಿ ನಾವು ನೋಡ್ತಾ ಇರ್ತೀವಿ. ಯೂಶಲಿ ಏನು ಹೇಳ್ತಾರೆ, ಸೂಜಿ ಚುಚ್ಚೋ ಥರ ಪೇನ್ ಆಗ್ತಾ ಇರುತ್ತೆ, ನೀಡಲ್ಸ್ ಚುಚ್ಚೋ ಥರ ಪೇನ್ ಆಗ್ತಾ ಇರುತ್ತೆ. ಸೊ ಇದೇನಂದ್ರೆ ಒಬ್ಬರಿಂದ ಒಬ್ರಿಗೆ ಏನಾಗುತ್ತೆ, ಸಿಂಪ್ಟಮ್ಸ್ ವೇರಿ ಆಗ್ತಾ ಹೋಗುತ್ತೆ. ಒಬ್ಬೊಬ್ರಿಗೆ ಏನಾಗುತ್ತೆ, ತುಂಬ ಹೊಡೆಯೋ ಥರ ಪೇನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಏನಂದ್ರೆ ಅವ್ರು ಯಾರ ಜೊತೆ ಮಾತಾಡ್ಲಿಕ್ಕೆ ಕೂಡ ಇಷ್ಟಪಡೋದಿಲ್ಲ. ಸೊ ನಿದ್ದೆ ಡಿಸ್ಟರ್ಬೆನ್ಸ್ ಆದಾಗ ಕೂಡ ಪೇನ್ ಆಗ್ತಾ ಇರುತ್ತೆ. ಸೊ ಏನಂದ್ರೆ ಇಲ್ಲಿ ನಾವು ಹಲವಾರು ರೀತಿ ಏನಂದ್ರೆ ಸಿಂಪ್ಟಮ್ಸ್ ಪರ್ಸನ್ ಟು ಪರ್ಸನ್ ಏನಂದ್ರೆ ವೇರಿ ಆಗುವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ, ಸಿದ್ದೇಶ್ ಅಂತ ಮೇಡಮ್, ಬೆಂಗಳೂರಿಂದ. ಮಾತಾಡಿ ಸರ್, ಡಾಕ್ಟರ್ ಇದ್ದಾರೆ, ತಮ್ಮ ಪ್ರಶ್ನೆ ಕೇಳ್ಬೋದು ನೇರವಾಗಿ. ಓಕೆ ಮೇಡಮ್. ಹಲೋ ಹಲೋ ಮೇಡಮ್. ಹಲೋ ಸಿದ್ದೇಶ್ ಅವರೇ, ನಮಗೆ 10 years ಹೆಡ್ಏಕ್ ಬರ್ತಾ ಇದೆ ಮೇಡಮ್, ಲೆಫ್ಟ್ ಸೈಡ್. ಓಕೆ, 10 years ಇಂದ ಇದೆಯಾ ತಮ್ಗೆ? 10 years ಇದೆ ಮೇಡಮ್. ಓಕೆ, ಬರೀ ಲೆಫ್ಟ್ ಸೈಡ್ ಅಷ್ಟೇ ಬರುತ್ತಾ ಅಥವಾ ಪೇನ್ ಒಂದ್ಸಲ ಲೆಫ್ಟ್ ಟು ರೈಟ್ ಆ ತರ ಆಲ್ಟ್ರೇಷನ್ ಏನಾದ್ರೂ ಇದೆಯಾ? ಬರೀ ಲೆಫ್ಟ್ ಸೈಡ್ ಮಾತ್ರ ಬರುತ್ತೆ ಮೇಡಮ್. ಲೆಫ್ಟ್ ಸೈಡ್ ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಓಕೆ, ಕುತ್ತಿಗೆ ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಆ ಟೈಮಲ್ಲಿ ಏನಾದ್ರೂ ಕತ್ತು ನೋವು ಕೂಡ ಏನಾದ್ರೂ ಹೆಚ್ಚಾಗೋ ಚಾನ್ಸಸ್ ಇರುತ್ತಾ? ಎಸ್ ಮೇಡಮ್, ಕತ್ತು ನೋವು ಜಾಸ್ತಿ ಆಗುತ್ತೆ ಮೇಡಮ್. ಇದನ್ನೆಲ್ಲ MRI ಸ್ಕ್ಯಾನ್ ಮಾಡ್ತೀನಿ, ಎಲ್ಲ ನಾರ್ಮಲ್ ಇದೆ ಮೇಡಮ್. ಬ್ರೈನ್ ಸ್ಕ್ಯಾನ್ ಮಾಡ್ತೀನಿ, ಎಲ್ಲ ನಾರ್ಮಲ್ ಇದೆ ಮೇಡಮ್. ಓಕೆ, ಸೊ ಆ ಟೈಮಲ್ಲಿ ಏನಾದ್ರೂ ವಾಮಿಟಿಂಗ್ ಆಗುವಂಥದ್ದು ಆ ಥರ ಏನಾದ್ರೂ? ವಾಮಿಟ್ ಏನ್ ಆಗಲ್ಲ ಮೇಡಮ್. ವಾಮಿಟ್ ಏನ್ ಆಗಲ್ಲ. ಓಕೆ, ಏನ್ ಕೆಲಸ ಮಾಡೋದು ತಾವು? ನಾವು BMTC ಅಲ್ಲಿ ಇದೀವಿ ಮೇಡಮ್, ಟೆಕ್ನಿಕಲ್. ಓಕೆ, ಸರಿ. ಸೊ ಯೂಶಲಿ ಏನಾಗ್ತಾ ಇರುತ್ತೆ, ನಿಮ್ಗೆ ಅದು ಮೈಗ್ರೇನ್ ಅಂತ ಹೇಳ್ತೀವಿ, ಒನ್ ಸೈಡೆಡ್ ಹೆಡ್ಏಕ್, ಕ್ಲಸ್ಟರ್ ಹೆಡ್ಏಕ್ ಅಂತ ಹೇಳ್ತೀವಿ. ಓಕೆ, ನಿಮ್ದು ಅದು ನರ್ವ್ಸ್ ಸ್ವಲ್ಪ ವೀಕ್ ಇರೋದ್ರಿಂದ ಏನಾಗ್ತಾ ಇರುತ್ತೆ, ಅದು ಹೆಡ್ಏಕ್ ಆಗ್ತಾ ಇದೆ. ಈಗ ಆಲ್ರೆಡಿ 10 years ಅಂತ ಹೇಳ್ತಾ ಇದ್ದೀರಾ. ಓಕೆ, ನೀವು ಈಗ ಆಲ್ರೆಡಿ ನೀವು ಸ್ಕ್ಯಾನಿಂಗ್ ಏನು ಮಾಡಿಸಿದ್ದೀರಾ ಅಲ್ವಾ,
ಅದು ಒಂದ್ಸಲ ಕ್ಲಿನಿಕ್ಕಿಗೆ ತಗೊಂಡು ಭೇಟಿ ನೀಡಿದ್ರೆ ಏನಾಗುತ್ತೆ, ನಿಮಗೆ ಡೆಫಿನೆಟ್ಲಿ ಏನಾಗುತ್ತೆ ಇದರಿಂದ ಸಂಪೂರ್ಣವಾಗಿ ಗುಣ ಆಗ್ಬೋದಂತ ಹೇಳ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಈಗ ಆಲ್ರೆಡಿ ಕತ್ ನೋವು ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಅದು ಹಾಗೆ ಬಿಟ್ಟರೆ ಏನಾಗುತ್ತೆ ಲೆಫ್ಟ್ ಸೈಡ್ ಬಾಡಿ ಪೂರ ಏನಂದರೆ ವೀಕ್ನೆಸ್ ಆಗುವಂಥದ್ದು ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇನಿಷಿಯಲ್ ಸ್ಟೇಜಲ್ಲಿ ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ, ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ ಕೆಲವ್ರಿಗೆ ಈ ತಲೆನೋವು ಬಂದ್ಬಿಡ್ತು ಅಂತಂದ್ರೆ ಊಟ ಬೇಡ, ಏನು ಬೇಡ, ತಲೆಗೆ ಟೈಟ್ ಆಗಿ ಬಟ್ಟೆ ಕಟ್ಕೊಂಡು, ಸೊ ಅದು ಯಾವ ರೀತಿಯ ಹೆಡ್ಏಕ್ ಅಂತ ಹೇಳ್ತಾರೆ? ಓಕೆ, ಸೊ ಯೂಶಲಿ ನಾನು ಆಗ್ಲೇ ಹೇಳ್ದಂಗೆ ನಾವು ಕ್ಲಸ್ಟರ್ ಹೆಡ್ಏಕ್ ಅಂತ ಏನ್ ತಗೊಳ್ತೀವಿ, ಸೊ ಇದ್ರಲ್ಲಿ ಏನಾಗುತ್ತೆ ಸಡನ್ ರಶ್ ಆಫ್ ಬ್ಲಡ್ ಅಂತ ಹೇಳ್ಬೋದು. ಸೊ ಈ ರೀತಿ ಆದಾಗ ಏನಾಗುತ್ತೆ, ತುಂಬಾ ಅವ್ರಿಗೆ ಏನಾಗುತ್ತೆ, ಆಗ್ಲೇ ಒಬ್ರು ಕಾಲರ್ ಹೇಳ್ತಾ ಇದ್ರು ಆ ಟೈಮಲ್ಲಿ ಏನಂದ್ರೆ ನನಗೆ ಕತ್ಲಲ್ಲಿ ಇರ್ಬೇಕು ಅನ್ಸುತ್ತೆ, ಲೈಟ್ಸ್ ಏನು ಇರಬಾರ್ದು, ಸೌಂಡ್ ಬೇಡ ಅಂತ ಹೇಳಿ. ಸೊ ಯೂಶಲಿ ಏನಂದ್ರೆ ಅವ್ರಿಗೆ ಅಷ್ಟು ಇರಿಟೇಷನ್ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ತುಂಬ ಟೈಟ್ ಬ್ಯಾಂಡೇಜು ಅಥವಾ ಈ ಐಸ್ ಪ್ಯಾಕ್ ಇಡೋದ್ರಿಂದ ಏನಾಗುತ್ತೆ, ಆ ಟೈಮಲ್ಲಿ ಅದು ಹೆಡ್ಏಕ್ ರಿಲೀಫ್ ಆಗೋವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇದೇನಂದರೆ ಪರ್ಸನ್ ಟು ಪರ್ಸನ್ ಏನಂದರೆ ಅವ್ರಿಗೆ ರಿಲೀಫ್ ಆಗೋವಂಥದ್ದು ಕೂಡ ಏನಂದರೆ ವೇರಿ ಆಗ್ತಾ ಹೋಗುತ್ತೆ. ಒಬ್ಬೊಬ್ರಿಗೆ ವಾಮಿಟ್ ಮಾಡಿದ ತಕ್ಷಣ ಏನಂದರೆ ರಿಲೀಫ್ ಅನ್ಸುತ್ತೆ, ಕೆಲವೊಬ್ರಿಗೆ ಏನಾದರೆ ವಾಮಿಟ್ ಆಗಿಲ್ಲ ಅಂದ್ರೂ ಕೂಡ ಅವರು ಫೋರ್ಸ್ಫುಲಿ ವಾಮಿಟ್ ಮಾಡ್ತಾರೆ, ಯಾಕಂದರೆ ಪೇನ್ ರಿಲೀಫ್ ಆಗುತ್ತೆ ಅಂತ ಹೇಳಿ. ಅಷ್ಟು ಏನಂದರೆ ಅಷ್ಟು ಸಿವಿಯರ್ ಫಾರ್ಮ್ ಹೆಡ್ಏಕ್ ಹೋಗುತ್ತೆ ಈ ಮೈಗ್ರೇನ್ಸಲ್ಲಿ. ಸೊ ಅದೇ ರೀತಿ ಕೆಲವೊಬ್ರಿಗೆ ಗ್ಯಾಸ್ಟ್ರಿಕ್ ಹೆಚ್ಚಾದಾಗ ಅಥವಾ ಈ ಫುಡ್ ಸ್ಮೆಲ್ ತಗೊಂಡಾಗ, ಸೊ ಇದೆಲ್ಲ ಏನಂದರೆ ಟ್ರಿಗರ್ ಮಾಡ್ತಾ ಹೋಗುತ್ತೆ. ಕೆಲವೊಂದ್ಸಲ ಏನಂದರೆ ತಲೆ ತುಂಬ ಭಾರ ಆಗ್ತಾ ಇರುತ್ತೆ, ಅದರಿಂದ ಏನಾಗುತ್ತೆ ನಮ್ಗೆ ಈವನ್ ಆಕ್ಯುಲರ್ ಮೈಗ್ರೇನ್ ಅಂತ ಕೂಡ ಹೇಳ್ತೀವಿ. ತುಂಬ ವರ್ಷದಿಂದ ಮೈಗ್ರೇನ್ ಇದ್ದಾಗ ಏನಾಗುತ್ತೆ, ಈ ಕಣ್ಣು ಮಂಜು ಆಗೋದು, ಕೆಲವೊಂದ್ಸಲ ಏನಂದರೆ ನಾವು ಕಾಂಪ್ಲಿಕೇಶನ್ ಅಂತ ತಗೊಂಡಾಗ ಕೆಲವೊಂದ್ಸಲ ಬ್ಲೈಂಡ್ನೆಸ್ ಆಗೋ ಚಾನ್ಸಸ್, ಅಂದರೆ ಕಣ್ಣು ಕುರುಡಾಗೋವಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ಅಷ್ಟು ಏನಂದ್ರೆ ಈ ಮೈಗ್ರೇನ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ನನ್ನ ಹೆಸರು ಕಲ್ಪನಾ ಅಂತ. ಯಾವರಿಂದ ಕಾಲ್ ಮಾಡ್ತಿದ್ರಮ್ಮ? ಬೆಂಗಳೂರಿಂದ. ಮಾತಾಡಿ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ. ಹಲೋ ಮೇಡಮ್. ಹಾ ನಮಸ್ತೆ ಅಮ್ಮ, ಹೇಳಿ. ಮೇಡಮ್ ನಾನು 2 ಸಲ ತಲೆ ಸುತ್ತು ಬಿದ್ದಿದ್ದೆ. ಓಕೆ. ಅವಾಗ ಆಸ್ಪತ್ರೆ ತೋರಿಸಿದಾಗ ಮಾಮೂಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಏನಿಲ್ಲ ಅಂತ ಹೇಳಿದ್ರು. ಸರಿ. ಮತ್ತೆ ತಲೆನೋವು ಬರುತ್ತೆ, ತಲೆ ಹಿಂಭಾಗದಲ್ಲಿ ಬರುತ್ತೆ, ತಲೆನೋವು ಬಂದಾಗ ಕಣ್ಣು ಮಂಜು, ವಾಮಿಟ್ ಬಂದಾಗೆಲ್ಲ ಆಗುತ್ತೆ. ಓಕೆ, ಎಷ್ಟು ವರ್ಷದಿಂದ ಆಗ್ತಿದೆ ಅಮ್ಮ? ಈ ಒಂದು 1 year ಇಂದ ಆಗ್ತಾ ಇದೆ. 1 year ಇಂದ ಆಗ್ತಾ ಇದೆ. ತಮ್ಗೆ ಏಜ್ ಎಷ್ಟು? ಏಜ್ 23 ಮೇಡಮ್. 23 years. ಓಕೆ, ತಮ್ದು BP ಎಲ್ಲ ಕರೆಕ್ಟ್ ಆಗಿದೆಯಾ ಅಮ್ಮ? ಚೆಕ್ ಮಾಡಿದೀರಾ? ಏನ್ ಮೇಡಮ್? BP ಎಲ್ಲ ಕರೆಕ್ಟ್ ಆಗಿದೆಯಾ, ಚೆಕ್ ಮಾಡಿದೀರಾ? ಮೇಡಮ್ BP ಸ್ವಲ್ಪ ಲೋ ಇದೆ. ಓಕೆ, ಬ್ಲಡ್ ಟೆಸ್ಟ್ ಮಾಡಿಸಿದೀರಾ? ಬ್ಲಡ್ ಟೆಸ್ಟ್ ಮಾಡ್ತಿದ್ವಿ ಮೇಡಮ್, ಏನಿಲ್ಲ ನಾರ್ಮಲ್ ಅಂತ ಹೇಳಿದ್ರು. ಓಕೆ, ಸೊ BP ಲೋ ಇದ್ದಾಗ ಕೂಡ ಏನಾಗುತ್ತೆ, ಈ ರೀತಿ ತಲೆ ಸುತ್ತ ಆಗೋಂಥ ಚಾನ್ಸಸ್ ತುಂಬಾ ಇರುತ್ತೆ ಅಮ್ಮ. ಓಕೆ, ಸ್ವಲ್ಪ ಊಟದಲ್ಲಿ ಏನಂದ್ರೆ ನೀವು ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ಎಕ್ಸಸೈಸ್ ಅದು ಮಾಡೋದ್ರಿಂದ ಏನಂದ್ರೆ ಡೆಫಿನೆಟ್ಲಿ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಊಟದಲ್ಲಿ ರೆಗ್ಯುಲರ್ ಆಗಿ ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳಿ, ಸ್ವಲ್ಪ ಈ ಸಾಲ್ಟ್ ಇಂಟೇಕ್ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳಿ. ಓಕೆ, ಲೋ BP ಇರೋದೇನಂದ್ರೆ ಕರೆಕ್ಟ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಕಂಟ್ರೋಲಿಗೆ ಬರುತ್ತೆ ತಲೆ ಸುತ್ತ ಆಗುವಂಥದ್ದು. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಈ ಕಾಂಪ್ಲಿಕೇಶನ್ಸ್ ವಿಚಾರಕ್ಕೆ ಹೋದ್ರೆ ಮೈಗ್ರೇನ್ ಇಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಬರುತ್ತೆ ಇದ್ರ ಬಗ್ಗೆ ಮಾತಾಡೋಣ. ಕಾಲರ್ ಒಬ್ರು ಮಾಡ್ತಿದ್ದಾರೆ. ಹಲೋ. ಹಲೋ, ನಮಸ್ಕಾರ, ಹೇಳಿ ಯಾರು ಮಾತಾಡ್ತಿರೋದು? ಮೇಡಮ್ ನನ್ನ ಹೆಸರು ದಿವ್ಯಾಶ್ರೀ ಅಂತ. ಮಾತಾಡಿ ಮಾ, ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ. ಹಲೋ ಮೇಡಮ್, ನನ್ನ ಹೆಸರು ದಿವ್ಯಾಶ್ರೀ ಅಂತ. ಓಕೆ ಮೇಡಮ್, ತುಂಬಾ ತಲೆನೋವು ಇದೆ, ಅಂದ್ರೆ ಕನ್ನಡಕ ಹಾಕೊಂಡ್ರೆ ನನಗೆ ತಲೆನೋವು ಬರುತ್ತೆ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಇದೆ ಅಮ್ಮ? ಮೇಡಮ್ ನಂಗೆ 4 ವರ್ಷದಿಂದ ಕನ್ನಡಕ ಹಾಕ್ತಾ ಇದೆ. ಓಕೆ. 2 ವರ್ಷ ಆದ್ಮೇಲೆ ಕನ್ನಡಕ ಹಾಕ್ತಾ ಇದೆ. 2 ವರ್ಷ ಆದ್ಮೇಲೆ ತಲೆನೋವು ಜಾಸ್ತಿ ಆಗಿದೆ ಮೇಡಮ್. ಓಕೆ, ಅಂದ್ರೆ ಕನ್ನಡಕ ನೀವು ಸೈಟ್ ಪ್ರಾಬ್ಲಮ್ ಇದ್ದು ಹಾಕ್ತಾ ಇದ್ದೀರಾ ಅಥವಾ ತಲೆನೋವಿಗೆ ಹಾಕ್ತಿದ್ದೀರಮ್ಮ? ಓಕೆ, ಕಾಲ್ ಕಟ್ ಆಯ್ತು. ಸೊ ಅವ್ರು ಕನ್ನಡಕ ಯೂಸ್ ಯಾವ ಕಾರಣಕ್ಕೆ ಮಾಡ್ತಾ ಇದಾರೆ? ತಲೆನೋವು ಬಂದ್ರೆ ಕನ್ನಡಕ ಹಾಕ್ತಾರೆ, ಬಟ್ ಇವ್ರು ಸ್ವಲ್ಪ ಡಿಫರೆಂಟ್ ಆಗಿ ಹೇಳಿದ್ರು. ಕನ್ನಡಕ ಹಾಕಿದ್ರೆ ತಲೆನೋವು ಯೂಶಲಿ ಅದೇನಾಗುತ್ತೆ, ಸೈಟ್ ಪ್ರಾಬ್ಲಮ್ ಇದ್ದು ಕನ್ನಡಕ ಹಾಕ್ತಾ ಇದಾರ ಅಥವಾ ತಲೆನೋವಿಗೆ ಹಾಕ್ತಾ ಇದಾರ, ಅದು ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೊಳ್ಬೇಕಾಗತ್ತೆ, ಗೊತ್ತಾಗ್ಬೇಕಾಗತ್ತೆ. ಸೊ ಯಾವುದಕ್ಕೂ ಡೈರೆಕ್ಟ್ ಒಂದ್ಸಲ ಕ್ಲಿನಿಕ್ಗೆ ಭೇಟಿ ನೀಡಿದ್ರೆ ಏನಂದ್ರೆ ಅವ್ರಿಗೆ ಸೂಕ್ತವಾಗಿ ಏನ್ ಬೇಕು ಅಂತ ಹೇಳ್ಬೋದು. ಓಕೆ, ಈ ಮುಂಚೆ ನಾನು ಕೇಳಿದೆ ಡಾಕ್ಟರ್, ಈ ಮೈಗ್ರೇನ್ ಬಂತು ಅಂತಂದ್ರೆ ಏನಾದ್ರೂ ಬೇರೆ ತರ ಕಾಂಪ್ಲಿಕೇಶನ್ಸ್ ಆಗುತ್ತೆ ಹೇಗೆ, ಇದ್ರ ಬಗ್ಗೆ ತಿಳಿಸಿ. ಓಕೆ, ಡೆಫಿನೆಟ್ಲಿ ಏನಂದ್ರೆ ಕಾಂಪ್ಲಿಕೇಶನ್ಸ್ ತುಂಬಾನೇ ಆಗುತ್ತೆ.
ಯಾಕಂದರೆ ಯೂಶ್ವಲಿ ಇದರಲ್ಲಿ ಮುಖ್ಯ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ನಾವು ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಆಗಲೇ ನೋಡ್ದಂಗೆ ಇದರಲ್ಲಿ ಏನಾಗ್ತಾ ಇರುತ್ತೆ, ತುಂಬ ಕ್ರೌಡ್ಗೆಲ್ಲ ಹೋಗೋದು ತುಂಬ ಭಯ ಬೀಳ್ತಾ ಇರ್ತಾರೆ. ಯಾಕಂದರೆ ಯಾವಾಗ ಸೌಂಡಿಗೆ ಹೋದರೆ ಹೆಡ್ಏಕ್ ಹೆಚ್ಚಾಗುತ್ತೆ ಅನ್ನೋ ಚಾನ್ಸಸ್ ತುಂಬ ಇರೋದ್ರಿಂದ ಏನಂದರೆ ಅವರು ಯೂಶ್ವಲಿ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಿರ್ಬೋದು ಅಥವಾ ಯಾವುದೇ ರೀತಿ ಫಂಕ್ಷನ್ಸಿಗೆ ಹೋಗುವಂಥದ್ದನ್ನ ಅವಾಯ್ಡ್ ಮಾಡ್ತಾ ಹೋಗ್ತಾರೆ. ಯಾವಾಗಲೂ ಲೋನ್ಲಿಯಾಗಿರ್ಬೇಕಂತ ಫೀಲ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಇದ್ದಾಗ ಡಿಪ್ರೆಷನ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದೇ ರೀತಿ ಏನಾಗ್ತಾ ಇರುತ್ತೆ, ಕೆಲವೊಂದ್ಸಲ ನಾವಿದು ಹೆಮಿಪ್ಲೇಜಿಕ್ ಮೈಗ್ರೇನ್ ಅಂತ ಹೇಳ್ತೀವಿ. ಹೆಮಿಪ್ಲೇಜಿಕ್ ಮೈಗ್ರೇನ್ ಅಂತ ಹೇಳಿದ್ರೆ ಜಸ್ಟ್ ಒನ್ ಸೈಡ್, ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್, ಬರೀ ಏನಂದರೆ ಒಂದೇ ಸೈಡು ಪೂರಾ ಬಾಡಿ ವೀಕ್ ಆಗೋವಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಇದು ಕೆಲವೊಂದ್ಸಲ ಏನಾಗುತ್ತೆ, ಲೈಕ್ ಇಟ್ ಮಿಮಿಕ್ಸ್ ಲೈಕ್ ಎ ಸ್ಟ್ರೋಕ್ ಅಂತಲೂ ಹೇಳ್ಬೋದು. ಲೈಕ್ ಒಂದು ಸೈಡ್ ಏನಂದರೆ ಸ್ಪರ್ಶ ಕಳ್ಕೊಳ್ಳೋ ಥರ ಅಥವಾ ಪ್ಯಾರಲೈಸ್ಡ್ ಆಗೋ ಥರ ಏನಂದರೆ ಅದು ಮಿಮಿಕ್ ಆಗ್ತಾ ಇರುತ್ತೆ ಅಂತಲೂ ಹೇಳ್ಬೋದು. ಸೊ ಅದರಿಂದ ಏನಾಗುತ್ತೆ, ಒಂದೇ ಟ್ವಿಚಿಂಗ್ ಆಫ್ ಮಸಲ್ಸ್ ಅಂತ ಹೇಳ್ತೀವಿ. ಒಂದು ಮಸಲ್ ಏನಂದರೆ ಹೊಡೆಯೋವಂಥದ್ದು, ಅಲ್ಲಿ ಡಿಫಿಷಿಯನ್ಸಿ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದೇ ರೀತಿ ಏನಂದರೆ ಪ್ಯಾನಿಕ್ ಅಂತ ಹೇಳ್ತೀವಿ, ಸಣ್ಣ ಪುಟ್ಟದಕ್ಕೆಲ್ಲ ತುಂಬ ಭಯ ಪಡೋವಂಥದ್ದು. ಸೊ ಅಥವಾ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಹೋದರೆ ಆ ಸೌಂಡಿಂದ ಇರ್ಬೋದು ಅಥವಾ ಸ್ಮೆಲ್ಲಿಂದ ತಲೆನೋವು ಎಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳಿ ಈ ಸೋಷಿಯಲ್ ಆ್ಯಕ್ಟಿವಿಟೀಸ್ಗೆ ಅಥವಾ ಬೇರೊಬ್ಬರ ಜೊತೆ ಮಿಂಗಲ್ ಆಗುವಂಥದ್ದು ಏನಂದರೆ ಅಲ್ಲಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಅಗ್ಯಾರೋಫೋಬಿಯಾ ಅಂತ ಹೇಳ್ತೀವಿ, ಲೈಕ್ ಫಿಯರ್ ಆಫ್ ಕ್ರೌಡ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಏನಂದರೆ ಇದೆಲ್ಲ ನಾವು ಮೈಗ್ರೇನಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ಹೇಳಿ ತಮ್ಮ ಹೆಸರು? ನಮಸ್ಕಾರ, ಹೇಮಾ ಅಂತ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಮಂಡ್ಯದಿಂದ. ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ಹಾ ನಮಸ್ತೆ ಅಮ್ಮ, ಹೇಳಿ. ನನಗೆ BP ಇದೆ. ಓಕೆ ಓಕೆ. ಗ್ಯಾಸ್ಟ್ರಿಕ್ ಇದೆ. ಸರಿ. ನನಗೆ ಆಲೆ 2 ತಿಂಗಳಿಂದ BP ಡೌನ್ ಆಯ್ತಾ ಇಲ್ಲ. ಓಕೆ, ಎಷ್ಟು ವರ್ಷದಿಂದ ಇದೆ ಅಮ್ಮ BP? BP ಆಲೆ 15 ವರ್ಷದಿಂದ ಇದೆ ಡಾಕ್ಟ್ರೆ. ಓಕೆ, ಸೊ ಟ್ರೀಟ್ಮೆಂಟ್ ತಗೊಳ್ತಿದ್ದೀರಮ್ಮ? ಹೌದು, ತಗೋತಾ ಇದ್ದೀನಿ. ಓಕೆ, ಸೊ ಅದ್ರ ಜೊತೆಲಿ ಈಗ ಏನಾದ್ರೂ ತಲೆನೋವು ಏನಾದ್ರೂ ಸಮಸ್ಯೆ? ಹೌದೌದು, ತಲೆನೋವು ಆಲೆ 2 ತಿಂಗಳಿಂದ ತುಂಬಾ ತಲೆನೋವು, ನತ್ತಿ ಮೇಲೆ ಕೀಳುತ್ತೆ ತಲೆನೋವು. ಓಕೆ, ತುಂಬಾ ತಲೆನೋವು ನನಗೆ ಹಾಗಾಗಿ ಬರ್ತಾನೆ ಇರುತ್ತೆ. ಸರಿ ಸರಿ. ಸೊ ನಿಮ್ಗೆ ಆ ಟೈಮಲ್ಲಿ ಏನಾದ್ರೂ ವಾಮಿಟಿಂಗ್ ಆಗೋವಂಥದ್ದು ಏನಾದ್ರೂ ಇರುತ್ತಮ್ಮ? ತಲೆ ಸುತ್ತು ಹಂಗೇನು ಆಗಲ್ಲ. ಹಾಗೇನು ಇಲ್ಲ. ತಮ್ಮ ಏಜ್ ಎಷ್ಟಮ್ಮ? ನನಗೆ 47 ವರ್ಷ ಮೇಡಮ್. 47 ವರ್ಷ. ಸೊ ನಿಮ್ದು ಡೇಟ್ ಎಲ್ಲ ಸ್ಟಾಪ್ ಆಗಿದೆಯಾ ಅಥವಾ ಇನ್ನೂ ಪೀರಿಯಡ್ಸ್ ಆಗ್ತಾ ಇದೆಯಾ? ಈಗ 6 ತಿಂಗಳಿಂದ ನಿಂತೋಗಿತ್ತು, ಇವತ್ತು ಆಗಿದ್ದೀನಿ ಮೇಡಮ್ ಒಂದ್ ಸ್ವಲ್ಪ. ಓಕೆ, ಇದೇನಾಗ್ತಾ ಇರುತ್ತೆ, ನಿಮ್ದು ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕೂಡ ಏನಂದ್ರೆ ಹೆಡ್ಏಕ್ ಬರೋ ಚಾನ್ಸಸ್ ಇರುತ್ತೆ ಅಮ್ಮ. ಓಕೆ, ಸ್ವಲ್ಪ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಓಕೆ, ಸೊ ನಿಮ್ದು ಸ್ವಲ್ಪ BP ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಎಲ್ಲ ಬೇಕಾಗುತ್ತೆ. ಓಕೆ, ಸ್ವಲ್ಪ ವ್ಯಾಯಾಮ ಅಥವಾ ವಾಕ್ ಮಾಡೋದ್ರಿಂದ ಏನಂದ್ರೆ ಅದು ಡೆಫಿನೆಟ್ಲಿ ಕಂಟ್ರೋಲ್ ಆಗುತ್ತೆ. ಮತ್ತೆ ಮೆನೋಪಾಸ್ ಟೈಮ್ ಅಂತ ಹೇಳ್ತೀವಿ, ಹಾರ್ಮೋನ್ಸ್ ವ್ಯತ್ಯಾಸ ಆಗ್ತಾ ಇರುತ್ತೆ. ಸ್ವಲ್ಪ ಬಾಡಿಗೆ ರೆಸ್ಟ್ ಮಾಡ್ಕೊಳ್ಳಿ. ಓಕೆ, ಡೆಫಿನೆಟ್ಲಿ ಕಂಟ್ರೋಲ್ ಆಗುತ್ತೆ. ಹೌದಾ? ಓಕೆ ಮಾ, ಧನ್ಯವಾದಗಳು ಕಾಲ್ ಮಾಡೋದಕ್ಕೆ. ಸೊ ಸಾಕಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಅವರಿದ್ದಾರೆ ಅಂತಾನೆ ಹೇಳ್ಬೋದು, ಎಲ್ಲ ತರದ್ದು ಪ್ರಾಬ್ಲಮ್ಸ್. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ಹೇಳ್ರಿ ಮೇಡಮ್ ಅವರ. ನಾನು ವಿಜಯವಾಡ ತಾಲೂಕಿನಿಂದ ಕುಂಟೋಜೂರಿ ಮೇಡಮ್ ಅವರ. ಪ್ರಶ್ನೆ ಕೇಳ್ರಿ ಸರ್, ಡಾಕ್ಟರ್ ಇದಾರೆ. ಹಲೋ, ಹೇಳ್ರಿ ಮೇಡಮ್ ಅವರ. ಏನ್ ಸಮಸ್ಯೆ ಇದೆ ಸರ್ ತಮ್ದು? ನಮ್ಮ ಹೆಸರು ಹಿರಯ್ಯ ಸತಯ ಶಂಕಿನ್ರಿ. ತಲೆನೋವಿನ ಸಮಸ್ಯೆ ಇದೆಯಾ ತಮ್ಗೆ? ಇಲ್ರಿ, ಮೊಳಕಾಲ್ ಒಂದ್ ಸ್ವಲ್ಪ 15 ಅಥವಾ ಮೊಳಕಾಲ್ ಬಾರಿ ತ್ರಾಸ ಮಾಡಕತ್ತೇವ್ರಿ ಮೇಡಮ್. ಓಕೆ ಓಕೆ, ಜಸ್ಟ್ ಈಗ ನಿಮ್ಗೆ 15 ದಿವಸದಿಂದ ಅಷ್ಟೇ ಇದೆಯಾ ಮಂಡಿ ನೋವು? 20 ದಿನ ಬಾರಿ ಬ್ಯಾನೆ ಆಗತ್ತೇವ್ರಿ ಮೇಡಮ್, ಕುಂದ್ರಾಕ್ ಬರಲ್ಲ. ಓಕೆ, ಎಷ್ಟು ವರ್ಷ, ಎಷ್ಟು ನಿಮ್ಗೆ ಏಜು, ವಯಸ್ಸೆಷ್ಟು? ಒಂದ್ 50 ಮೇಲೆ ಅಕ್ಕವ್ರಿ. 50 ಮೇಲಿದೆ. ಓಕೆ, ಏನ್ ಕೆಲಸ ಮಾಡೋದು ತಾವು? ನಾವ್ ಹಮಾಲಿ ಕೆಲಸ ಮಾಡ್ತೀರಿ ಮೇಡಮ್ ಅವ್ರ. ಓಕೆ, ಏನಾಗ್ತಾ ಇದೆ ನಿಮ್ದು ಈಗ 15 ದಿವಸದಿಂದ ಅಂದ್ರೆ ನಿಮ್ದು ಏಜ್ ಆಗ್ತಾ ಇದೆ ಅಲ್ವಾ, ಸ್ವಲ್ಪ ವಯಸ್ಸಾಗ್ತಾ ಇರೋದ್ರಿಂದ ಏನಾಗ್ತಾ ಇರುತ್ತೆ, ಮೂಳೆ ಸವಿತಾ ಇರುತ್ತೆ. ಓಕೆ, ಮೂಳೆ ಸವಿಯೋದ್ರಿಂದ ಸ್ವಲ್ಪ ನೋವು ಬರ್ತಾ ಇರುತ್ತೆ. ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ. ಓಕೆ, ಡೆಫಿನೆಟ್ಲಿ ಕಂಟ್ರೋಲ್ ಆಗುತ್ತೆಪ್ಪ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಸೊ ಡಾಕ್ಟರ್ ಪ್ರೀತಿ ಅವರ ಕಾರ್ಯಕ್ರಮದಲ್ಲಿ ಬಂದು ಮೈಗ್ರೇನ್ ಅಂತಂದ್ರೆ ಏನು, ಹೆಡ್ಏಕ್ ಏನು, ಯಾವೆಲ್ಲ ಟೈಪ್ಸ್ ಬರುತ್ತೆ, ಏನೆಲ್ಲ ಕಾರಣಗಳಿಂದ ಮೈಗ್ರೇನ್ ಬರುತ್ತೆ, ಸಿಂಪ್ಟಮ್ಸ್ ಯಾವ ತರ ಇರುತ್ತೆ, ಮೈಗ್ರೇನ್ ನೆಗ್ಲೆಕ್ಟ್ ಮಾಡಿದ್ರೆ ಏನ್ ಕಾಂಪ್ಲಿಕೇಶನ್ಗೆ ಒಳಗಾಗಬೇಕಾಗುತ್ತೆ, ಅಂಡ್ ಹೋಮಿಯೋಪತಿ ಟ್ರೀಟ್ಮೆಂಟ್ಸ್ ಯಾವ ತರ ಇದೆ, ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಮಸ್ಕಾರ. ನಮಸ್ತೆ.
ವೀಕ್ಷಕರೇ, ಇನ್ನು ಕಾರ್ಯಕ್ರಮದಲ್ಲಿ ಕರೆ ಸಿಗಲಿಲ್ಲ, ನೀವು ಕೂಡ ಡಾಕ್ಟರ್ ಜೊತೆ ಮಾತನಾಡಬೇಕಾಗಿತ್ತು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಮ್ಮ ರಿಚ್ ಕೇರ್ ಹೋಮಿಯೋಪತಿ ಕ್ಲಿನಿಕ್ ನ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ ಬರ್ತಿದೆ. ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಡಾಕ್ಟರ್ ಪ್ರೀತಿ ಅವ್ರನ್ನ ಭೇಟಿಯಾಗಿ ಅಂತ ಹೇಳ್ತಾ ಇವತ್ತಿನ ಆರೋಗ್ಯವೇ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ರಿಚ್ ಕೇರ್ ಹೋಮಿಯೋಪತಿ ಟ್ರೀಟ್ಮೆಂಟ್ಸ್ ಫಾರ್ ಅಲರ್ಜಿ, ಥೈರಾಯ್ಡ್, ಡಯಾಬಿಟಿಸ್, infertility, psoriasis, hair fall and dandruff, PCOD, gastritis, baldness, back pain, migraine, arthritis, depression, sleep disorders, constipation, piles, fistula, obesity, kidney stones and varicose veins. Rich Care Homeopathy, Malleshwaram. Call 7411 955 955, 7411 055 955.